ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಮಾರ್ಗಶಿರ ಮಾಸದ ಶುಭ ಸೋಮವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯು ಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಮಾರ್ಗಶಿರ ಮಾಸದ ಶುಭ ಸೋಮವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ, ಅನುಷ್ಠಾನ, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ಗುರುಜಿ ತಿಳಿಸ್ಕೊಡ್ತಾರೆ. ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ, ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮೂಲಕ, ನೀವು ಕಳಿಸುವಂಥ ವಾಟ್ಸಪ್ ವಿಡಿಯೋಗಳ ಮೂಲಕ ಕೂಡ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಜಿಯವರು ತಿಳಿಸ್ತಾ ಹೋದರೆ, ಇನ್ನು ಶ್ರೀನಿವಾಸ್ ಶರ್ಮಾ ಅವರು ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಶುಭ ಫಲ, ಮಿಶ್ರ ಫಲ, ಅಸಮಂಜಸ ಫಲಗಳು ಇರುವಂಥ ರಾಶಿಗಳು ಯಾವುದು ಮತ್ತು ಅವ್ರು ಮಾಡಬೇಕಾಗಿರುವಂತಹ ಅನುಷ್ಠಾನ, ತಂತ್ರಸಾರದ ಕ್ರಮ ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಇದರೊಂದಿಗೆ ಇನ್ನೂ ಅನೇಕ ಅರ್ಥಪೂರ್ಣ, ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿ ದಿನದಂತೆ ಇವತ್ತು ಸಹ ಗುರುಜಿಯಿಂದ ತಿಳ್ಕೊಳ್ತಾ ಹೋಗೋಣ. ಆದರೆ ವೀಕ್ಷಕರೇ, ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೂ ಮುನ್ನ ಗುರುಜಿಯವರ ಅಪಾಯಿಂಟ್ಮೆಂಟ್ ನಿಮ್ಗೆ ಬೇಕು ಅಂತ ಅಂದರೆ ನೀವು ಆಶ್ರಮದ ಸಿಬ್ಬಂದಿ ವರ್ಗದವ್ರ ಜೊತೆಗೆ ಮಾತಾಡಬೇಕಾಗುತ್ತೆ. ಆಶ್ರಮಕ್ಕೆ ಕರೆ ಮಾಡಬೇಕಾದ್ರೆ ಅಲ್ಲಿರುವಂಥ ದೂರವಾಣಿ ಸಂಖ್ಯೆ 9482 509759 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742 690055 9742690055. ಖಂಡಿತವಾಗಿಯೂ ಕರೆ ಮಾಡ್ಬೋದು. ಆಶ್ರಮದ ಸಿಬ್ಬಂದಿ ವರ್ಗದವ್ರ ಜೊತೆಗೆ ಮಾತಾಡಿ ಮತ್ತು ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ಗುರುಜರನ್ನ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳು ಏನು ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸ್ಕೊಡಿ ಮತ್ತು ಅವರಿಂದ ಸೂಕ್ತವಾದಂತಹ ಪರಿಹಾರವನ್ನು ಕೂಡ ಕಂಡುಕೊಳ್ಳಿ, ಅವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬಹುದು. ಇನ್ನು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡ್ಬೋದು, ಗುರುಜರ ಜೊತೆಗೆ ನೇರವಾಗಿ ಮಾತಾಡ್ಬೋದು. ಅದಕ್ಕಿರುವಂಥ ದೂರವಾಣಿ ಸಂಖ್ಯೆ ನಿಮಗೆ ಗೊತ್ತಿದೆ, 08041219999 08041219999. ಇನ್ನು ಪತ್ರಗಳನ್ನು ಬರೆಯುವಂಥವರು ಚಕ್ಷುರ್ಮತಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರಗಳನ್ನು ಬರೀಬೋದು. ವಿಳಾಸ ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, MG ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199, ಬೆಂಗಳೂರು 1. ಮತ್ತು ದೃಶ್ಯ ದರ್ಪಣ ವಿಭಾಗಕ್ಕೆ ಅಂದರೆ 9538868222 9538868222. ಇದು ನಮ್ಮ ವಾಟ್ಸಪ್ ದೂರವಾಣಿ ಸಂಖ್ಯೆ. ಇಲ್ಲಿಗೆ ಕರೆ ಮಾಡುವಂತಿಲ್ಲ. ದೃಶ್ಯ ದರ್ಪಣ ವಿಭಾಗಕ್ಕೆ ಈ ವಾಟ್ಸಪ್ ದೂರವಾಣಿ ಸಂಖ್ಯೆಗೆ ನಿಮ್ಮ ಸಮಸ್ಯೆ ಏನು ಅನ್ನೋದನ್ನು 2 ನಿಮಿಷಗಳ ಒಳಗಾಗಿ ವಿಡಿಯೋ ರೆಕಾರ್ಡ್ ಮಾಡಿ ನೀವು ಕಳಿಸ್ಕೊಡ್ಬೋದು ಅಂತ ಹೇಳ್ತಾ, ಬನ್ನಿ ಹಾಗಿದ್ರೆ ಮಾರ್ಗಶಿರ ಮಾಸದ ಶುಭ ಸೋಮವಾರ, ಹಾಗಾಗಿ ನಾವೆಲ್ಲರೂ ಈಶ್ವರನ ದಿವ್ಯ ಕ್ಷೇತ್ರ ದರ್ಶನವನ್ನು ಮಾಡ್ಕೊಂಡು ಬರೋಣ. देवदेवं जगन्नाथं देवेशं वृषभध्वजं नमामि शिरसा देवं किं नो मृत्यु करिष्यति गङ्गाधरं महादेवं सर्वाभरणभूषितं नमामि शिरसा देवं किं नो मृत्यु
योगीनां पतये नमः। योगीनां पतये नमः। उत्पत्तिस्थितिसंहार कर्तारमीश्वरं नमामि शिरसा देवं। किं नो मृत्युः करिष्यति मार्कण्डेयकृतं स्तोत्रं यः पठेत् शिवसन्निधौ तस्य मृत्युभयं नास्ति नाग्ने चोरभयं क्वचित्। शिवाय सांबाय हरये परमात्मने प्रणतक्लेशनाशाय योगीनां पतये नमः। ಈಗ ಕೃಷ್ಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂಥ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು. ಬನ್ನಿ ಹಾಗಿದ್ರೆ ಗುರುಜಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಮಾ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ತಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವದಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಹಸ್ತು ಸದಾಶಿವೋ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ಮಾರ್ಗಶಿರ ಮಾಸದಲ್ಲಿ ಬರ್ತಕ್ಕಂತಹ ಸೃಷ್ಟಿಯ ಆ ವಿಶೇಷವಾಗಿರ್ತಕ್ಕಂತಹ ಶುಭ ದಿನ ಅಂದರೆ ಇವತ್ತು ಪಂಚಮಿ ಇದೆ, ನಾಳೆ ಬೆಳಗಿನ ಮುಹೂರ್ತ ಸೃಷ್ಟಿ ಮುಹೂರ್ತವಿದೆ. ನಾಳೆ ಸೃಷ್ಟಿ ಪ್ರತಿಯೊಬ್ಬರು ಸಹಿತ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡಲಿಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ದೇವರ ಒಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಜೊತೆಗೆ ದೇವರ ಆರಾಧನೆಯಲ್ಲಿ ತಾವು ಎಲ್ಲರೂ ಸಹಿತ ಶ್ರದ್ಧೆಯಿಂದ ಭಕ್ತಿಯಿಂದ ಆರಾಧನೆ ಸಲ್ಲಿಸೋದ್ರಿಂದ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ನೀವು ಮಾಡುವಂತಹ ಪ್ರತಿಯೊಂದು ಕಾಯಕವೂ ಸಹಿತ ಹೆಚ್ಚಿನ ಯಶಸ್ಸಾಗಿ ಸಿಗಬೇಕಾದ್ರೆ ಅದರಲ್ಲೂ ಶ್ರೀ ಸುಬ್ರಹ್ಮಣ್ಯೇಶ್ವರರ ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರ ಜಾತಕಗಳಲ್ಲೂ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಸಹಿತ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಇರುತ್ತೆ. ಹೇಗೆ ಸಮಸ್ಯೆ ಎಂಬತಕ್ಕಂಥದ್ದು ಒಂದು ವಾಹನಗಳಲ್ಲಾಗಲಿ ಅಥವಾ ವ್ಯವಹಾರಗಳಲ್ಲಾಗಲಿ ಕೆಲಸ ಕಾರ್ಯಗಳಲ್ಲಾಗಲಿ ಕುಟುಂಬದಲ್ಲಿರ್ತಕ್ಕಂಥವರ ಮಧ್ಯದಲ್ಲಿ ಕಲಹ ಆಗಲಿ ಅಥವಾ ದಾಂಪತ್ಯದ ಮಧ್ಯದಲ್ಲಿ ಬರ್ತಕ್ಕಂತಹ ಒಂದೆರಡು ಕ್ಷಣಗಳ ಸಮಸ್ಯೆಗಳಾಗಲಿ ಇದೆಲ್ಲವೂ ಈ ಒಂದು ಸನ್ನಿವೇಶಗಳಲ್ಲಿ ಎದುರಾಗ್ತಾ ಇರುತ್ತೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಕಣ್ಣು, ಕಿವಿ, ಮೂಗು, ಈ ಕಣ್ಣು, ಕಿವಿ, ಮೂಗು ಮತ್ತು ಚರ್ಮ, ದೇಹದ ಮೇಲ್ಭಾಗದಲ್ಲಿರ್ತಕ್ಕಂಥ ಚರ್ಮ, ಈ ಚರ್ಮಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಸಾಕಷ್ಟು ಬರ್ತಿರುತ್ತೆ. ಆದರೆ ಇದೆಲ್ಲಕ್ಕೂ ಒಂದು ಪರಿಹಾರ ಅಂತ ನೋಡೋದಾದರೆ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಆರಾಧನೆ. ಅದಕ್ಕಾಗಿ ನಾಳೆ ತಪ್ಪದಿರ ಪ್ರತಿಯೊಬ್ಬರು
ಸಾಧ್ಯವಾದರೆ ನಂಬಿಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಂಬಿದ್ರೆ ಎಂಥದ್ದಾದರೂ ಸರಿಯೇ ಕಾಯಕವಾಗುತ್ತೆ, ಎಂಥದ್ದಾದರೂ ಕೆಲಸವಾಗುತ್ತೆ. ಆ ನಂಬಿಕೆ ಇಲ್ಲ ಅಂದರೆ ನೀವೇನು ಮಾಡಿದ್ರೂ ಸಹಿತ ಅದು ಪ್ರಯೋಜನ ಇಲ್ಲ. ಆದರೆ ನಂಬಬೇಕು, ನಂಬಿ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಅಂತಹ ಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ವಿಶೇಷವಾಗಿರ್ತಕ್ಕಂಥ ಶುಭ ದಿನ ನಾಳೆ ಬೆಳಗಿನ ಸೂರ್ಯೋದಯ. ನಾಳೆ ಬೆಳಗಿನ ಸೂರ್ಯೋದಯಕ್ಕೆ ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ನಿಮ್ಮ ನಿಮ್ಮ ಪ್ರಾಂತ್ಯಗಳಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಎಲ್ಲಾದರೂ ಹುತ್ತ, ಈ ಹುತ್ತ ಅಂದ ತಕ್ಷಣ ನಾನು ಪ್ರತಿ ಸರ್ತಿ ಹೇಳ್ತಾ ಬರ್ತಿದ್ದೀನಿ, ಯಾರ್ದೋ ಜಮೀನಲ್ಲಿರ್ತಕ್ಕಂಥ ಹುತ್ತಕ್ಕೆ ಹೋಗಿ ಪೂಜೆ ಮಾಡೋದಲ್ಲ, ಯಾರ್ದೋ ಸೈಟಲ್ಲಿರ್ತಕ್ಕಂಥ ಹುತ್ತಕ್ಕೆ ಹೋಗಿ ಪೂಜೆ ಮಾಡ್ತಕ್ಕಂಥದ್ದಲ್ಲ. ಅದು ಕಂಪ್ಲೀಟಾಗಿ ದೇವಸ್ಥಾನದ ಆವರಣದಲ್ಲಿದ್ದು ಅಥವಾ ಅದರಿಂದ ಏನೂ ತೊಂದರೆ ಇಲ್ದಿರ ಅಥವಾ ಅಲ್ಲಿ ಪೂಜೆ ಮಾಡುವ ಸಾನ್ನಿಧ್ಯವೇ ಆಗಿದ್ದು ಹಿಂದೆ ಯಾರಾದರೂ ಪೂಜೆ ಮಾಡ್ಕೊಂಡು ಹೋಗಿದ್ದರೆ ಅಂತಹ ಸ್ಥಳಗಳಲ್ಲಿ ಮಾತ್ರ ಮಾಡಿ. ಅದನ್ನು ಹೊರತುಪಡಿಸಿ ಸೃಷ್ಟಿಯ ಮುಹೂರ್ತ ಇದೆ, ಭಾಳ ವಿಶೇಷವಾಗಿರ್ತಕ್ಕಂಥ ನಾಗಾರಾಧನೆ ಇದೆ, ನಾಳೆ ಆ ನಾಗರ ಹುತ್ತದ ಮಣ್ಣಿನ ಪ್ರಸಾದ ನಿಮಗೆ ಸಾಕಷ್ಟು ಶ್ರೇಯಸ್ ತಂದುಕೊಡುತ್ತೆ ಅಂತ ಹೇಳಿ ಎಲ್ಲೋ ಯಾರ್ದೋ ಜಮೀನಲ್ಲಿ ಎದ್ದಿರ್ತಕ್ಕಂಥ ಹುತ್ತಗಳಿಗೆ ಅಥವಾ ಎಲ್ಲೋ ಒಂದು ಸೈಟುಗಳಲ್ಲಿರ್ತಕ್ಕಂಥ ಹುತ್ತಕ್ಕೆ ಹೋಗಿ ನೀವೊಂದು 10 ಜನ ಪೂಜೆ ಮಾಡಿಬಿಟ್ರೆ ಆ ಸೈಟಲ್ಲಿರ್ತಕ್ಕಂಥ ಹುತ್ತವನ್ನು ಅವರು ತೆರವುಗೊಳಿಸ್ಲಿಕ್ಕಾಗಲ್ಲ, ಅಥವಾ ಆ ಜಮೀನಲ್ಲಿರ್ತಕ್ಕಂಥ ಹುತ್ತಕ್ಕೆ ಪುನಃ ಅವರು ಏನು ಮಾಡಲಿಕ್ಕೆ ಬರೋದಿಲ್ಲ. ಅಲ್ಲಿ ಒಂದು ದೈವ ಸಾನ್ನಿಧ್ಯ ಉಂಟಾಗುತ್ತೆ. ಆ ಸಾನ್ನಿಧ್ಯ ಉಂಟಾದಾಗ ಅವರು ಮನಸ್ಸನ್ನು ನೊಂದುಕೊಳ್ತಾರೆ. ಮನಸ್ಸನ್ನು ನೊಂದುಕೊಂಡ್ರೆ ನೀವು ಪೂಜೆ ಮಾಡಿರ್ತಕ್ಕಂಥ ಯಾರೆಲ್ಲ ಪೂಜೆ ಮಾಡಿದಿರಿ ನಿಮ್ಮಗಳಿಗೆಲ್ಲ ಅದರ ಫಲ ಇಲ್ಲದಂಥ ರೀತಿ ಆಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳುವಂತಹದ್ದನ್ನು ಅರ್ಥ ಮಾಡಿಕೊಂಡು ಸಾಧ್ಯವಾದಷ್ಟು ಪೂಜೆಗೆ ಅರ್ಹವಾಗಿರ್ತಕ್ಕಂಥ ಪೂಜೆಯನ್ನು ಮಾಡಿಸ್ಕೊಳ್ಳೋದಕ್ಕೆ, ಅಂದರೆ ಪ್ರತಿ ವರ್ಷ ಅಲ್ಲೇ ಪೂಜೆ ನಡೀತಾ ಇದೆ ಎಂಬತಕ್ಕಂಥ ಪ್ರತೀತಿ ಇದ್ದರೆ, ಅಥವಾ ದೇವಾಲಯದ ಆವರಣ ಇದ್ದರೆ, ಅಥವಾ ಪ್ರತ್ಯೇಕವಾಗಿರ್ತಕ್ಕಂಥ ಸ್ಥಳಗಳಲ್ಲಿ ದೇವರ ಒಂದು ಸಾನ್ನಿಧ್ಯ ಅಲ್ಲಿ ಒಂದು ಹುತ್ತಾ ಇದ್ದರೆ ಅಂತಹ ಸಾನ್ನಿಧ್ಯಗಳಿಗೆ ಮಾತ್ರ ಪೂಜೆಯನ್ನು ಸಲ್ಲಿಸಿ. ಯಾರಿಗೂ ತೊಂದರೆ ಇಲ್ಲ, ಅದು ಯಾರ ಮನಸ್ಸಲ್ಲೂ ನೋವುಂಟಾಗೋದಿಲ್ಲ. ದೇವರ ಸಾನ್ನಿಧ್ಯಗಳಲ್ಲಿರ್ತಕ್ಕಂಥ ಹುತ್ತಗಳು ಸಾಕಷ್ಟು. ಆದರೆ ನಾಳೆ ಶ್ರೀ ವಲ್ಲಿದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರನ ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ನಾಗದೇವರನ್ನು ಪ್ರಾರ್ಥನೆ ಮಾಡ್ತೀರಿ, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಖಂಡಿತ ಈಡೇರಿಸ್ಕೊಳ್ತೀರಿ. ಆದರೆ ನಾಗದೇವರ ಆರಾಧನೆಯಲ್ಲಿ ಒಂದು ವಿಚಾರವನ್ನು ಸ್ಪಷ್ಟೀಕರಿಸ್ತಾ ಇದ್ದೇನೆ. ನಾಗದೇವರಿಗೆ ಆಡಂಬರ ಬೇಡ ಮತ್ತು ಬೇರೆ ಏನೂ ಭಗವಂತನಿಗೆ ನೀವು ಕೊಡಬೇಕು ಅಂತಕ್ಕಂಥ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಬೇಡ. ಆತನಿಗೆ ತೆಂಬಿಟ್ಟು, ಹಸಿ ತೆಂಬಿಟ್ಟು, ಜೊತೆಗೆ ಹಾಲು, ಒಂದಿಷ್ಟು ಭತ್ತದ ಹರಳು ಮತ್ತು ಒಂದಿಷ್ಟು ಅಕ್ಕಿ ಹಿಟ್ಟು, ಕಡಲೆಕಾಳು, ಇದು ಸ್ವಾಮಿಗೆ ನೈವೇದ್ಯಕ್ಕೆ ಬಹಳ ಪ್ರೀತಿ ಇರ್ತಕ್ಕಂಥದ್ದು. ಅದಕ್ಕಿಂತ ಮುಖ್ಯವಾಗಿ ಸ್ವಾಮಿ ಸದಾಕಾಲ ತಂಪಲ್ಲಿರ್ತಕ್ಕಂಥದ್ರಿಂದ ಆ ತಣ್ಣನೆಯ ವಾತಾವರಣ ಬೇಕಾಗಿರೋದ್ರಿಂದ ಒದ್ದೆ ಬಟ್ಟೆ ಉಟ್ಕೊಂಡು ಪೂಜಾನುಷ್ಠಾನ ಮಾಡೋರು ಒಂದಷ್ಟು ಜನ ಇದ್ದಾರೆ. ಹಾಗೆ ಮಡಿ ವಸ್ತ್ರವನ್ನು ಉಟ್ಟು ಪೂಜೆ ಮಾಡತಕ್ಕಂಥವರು ಇನ್ನಷ್ಟು ಜನ ಇರ್ತಾರೆ. ಆದರೆ ಶಾಸ್ತ್ರ ಪ್ರಕಾರ ಆದಷ್ಟು ಸುಬ್ರಹ್ಮಣ್ಯೇಶ್ವರನಿಗೆ ನಾಗದೇವರಿಗೆ ಪೂಜೆ ಮಾಡಬೇಕಾದ್ರೆ ಮಡಿಯಿಂದಲೇ ಮಾಡಬೇಕು ಎಂಬತಕ್ಕಂಥದ್ದು ಪದ್ಧತಿ ಇದೆ. ಹಾಗಾಗಿ ಇವತ್ತಿಗೂ ಸಹಿತ ಸುಬ್ರಹ್ಮಣ್ಯೇಶ್ವರನ ಕ್ಷೇತ್ರಗಳಲ್ಲಿ ಅತಿಯಾದಂತಹ ಮಡಿ ಇರುತ್ತೆ. ಆ ಮಡಿ ಅಂತಕ್ಕಂತಹದ್ದನ್ನು ಬಹಳ ಜೋಪಾನ. ಒಂದು ವಿಚಾರ ಹೇಳ್ತಾನೆ, ಹೆಣ್ಣು ಮಕ್ಕಳು ನಿಮ್ಮ ಮುಟ್ಟಿನ ದಿನಗಳಾಗಿದ್ದರೆ 4 ದಿವಸ ಆಗಿದೆ, 4 ದಿವಸಕ್ಕೆ 2 ಸತಿ ನೀರು ಸ್ನಾನ ಮಾಡಿ 5 ನೀರು ಮಾಡ್ಕೊಂಡ್ಬಿಡ್ತೀವಿ, ಅದಾದ ನಂತರ ನಾವು ಹುತ್ತಕ್ಕೆ ಹೋಗಿ ಪೂಜೆ ಮಾಡ್ಕೊಂಬರ್ತೀವಿ ಅಂತಕ್ಕಂಥವ್ರು ಮಹಾಪರಾಧ, ಕ್ಷಮೆ ಇಲ್ಲದಂಥ ಸಮಸ್ಯೆ ಆಗುತ್ತೆ. ಅಂಥ ತಪ್ಪನ್ನು ಮಾಡಬೇಡಿ. ಈ ವೇದಿಕೆಯಲ್ಲಿ ನಾನು ಈ ವಿಚಾರವನ್ನು ಹೇಳಬಾರ್ದು, ಏಕೆಂದರೆ ಒಂದಷ್ಟು ಜನ ಹೆಣ್ಣುಮಕ್ಕಳಿಗೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮದೇ ಆದಂತಹ ಪರಿಜ್ಞಾನ ನಿಮಗಿರೋದ್ರಿಂದ ಒಂದಷ್ಟು ಬೇರೆ ಬೇರೆ ಥರ ಚಿಂತನೆ ಮಾಡ್ತೀರಿ. ಆದರೆ ಇವತ್ತು ಈ ವಿಚಾರವನ್ನು ಪ್ರತ್ಯೇಕವಾಗಿ ನಾನು ಹೇಳ್ತಿದ್ದೇನೆ ಅಂದರೆ, ಇವತ್ತು ನಿಮಗೆ ಹೇಳೋದು ಕೇಳತಕ್ಕಂಥದ್ದು ಅಥವಾ ನನ್ನ ಮಾತಿಗೆ ಧ್ವನಿಯಾಗಿ ಇನ್ನೊಂದು ಮಾತನ್ನು ನೀವು ರೈಸ್ ಮಾಡ್ತಕ್ಕಂಥದ್ದು 100 ಇರಬಹುದು. ನಾಳೆ ಸಮಸ್ಯೆ ಅಂತ ಆದರೆ ಆ ಸಮಸ್ಯೆನ ಅನುಭವಿಸ್ತಕ್ಕಂಥದ್ದು, ಆ ಕಷ್ಟ ಅನುಭವಿಸೋದಿದೆಯಲ್ಲ, ಅದು ಬಹಳ ಕಷ್ಟ. ಹೆಣ್ಣು ಮಕ್ಕಳ ತಲೆಗೆ ಸ್ನಾನ ಮಾಡಿರ್ತಕ್ಕಂಥ ಆ ತಲೆ ಕೂದಲು ಒದ್ದೆಯ ನೀರನ್ನು ನೀವು ತಲೆ ಕೊಡುವಾಗ, ನೀವು ತಲೆ ಅದನ್ನು ಒಣಗಿಸ್ಕೊಳ್ತೀರಲ್ಲ, ಆ ಒಣಗಿಸ್ಕೊಳ್ಳುವಾಗ ನಿಮ್ಮ ತಲೆಯನ್ನು ಕೊಡುವುದ್ರೆ, ಆ ಕೊಡುವುದಾಗ ನಿಮ್ಮ ತಲೆ ಕೂದಲಿಂದ ಬರ್ತಕ್ಕಂಥ ಕಡೆಯ ಒಂದು ಹನಿ ನೀರು ಇನ್ನೊಬ್ಬರ ಮೇಲೆ ಹೋದರೆ ಅದು ಶಾಪಗ್ರಸ್ತರಾಗ್ತೀರಿ ನೀವು. ಯಾಕೆಂದರೆ ನಿಮ್ಮ ತಲೆ ಕೂದಲಿನ ಆ ಒಂದು ಹನಿ ನೀರು ಅಷ್ಟು ಕೆಲಸ ಮಾಡುತ್ತೆ. ಅಂದರೆ ತಲೆ ಕೂದಲಲ್ಲಿ ಬರ್ತಕ್ಕಂಥ ಒಂದು ಹನಿ ನೀರೇ ಅಷ್ಟಿದ್ದರೆ ಇನ್ನು ಈ ಒಂದು ಮುಟ್ಟಿನ ದಿನಾಂಕಗಳಲ್ಲಿ ಬರ್ತಕ್ಕಂಥ ಸಮಸ್ಯೆ ಸಾಕಷ್ಟು ಆಗುತ್ತೆ. ಅದರಿಂದ ಬಹಳ ಎಚ್ಚರಿಕೆ ಇರಲಿ. ನಾಗದೇವರ ಅನುಷ್ಠಾನಕ್ಕೆ ಮಾತ್ರ ಪ್ರತ್ಯೇಕವಾದಂಥ ಅನುಷ್ಠಾನ ಇದೆ. ಅನುಷ್ಠಾನ ಯಾರೊಬ್ಬರಾದರೂ ಸಹಿತ ತಮ್ಮ ತಮ್ಮ ವಾಸ್ತುಗಳಲ್ಲಿ ಮೊದಲು ತಲೆಗೆ ಸ್ನಾನ ಮಾಡ್ಕೊಳ್ಳಿ. ಸಾಧ್ಯವಾದರೆ ಒಂದು ಧರಣೆ ಹಸಿ ಹಾಲು ಹಾಕ್ಕೊಂಡು ತಲೆಗೆ ಸ್ನಾನ ಮಾಡ್ಕೊಳ್ಳಿ. ಸಾಮಾನ್ಯಕ್ಕೆ ನಾಳೆ ಯಾರೂ ಎಣ್ಣೆ ನೀರು ಸ್ನಾನ ಇಲ್ಲ, ಅಥವಾ ಸೀಗೆಕಾಯಿ ಹಾಕೋದಿಲ್ಲ, ಶಾಂಪೂ ಹಾಕೋದಿಲ್ಲ. ಅಂದರೆ ನಾಳೆ ಶಾಂಪೂ ಒಂದು ಬೇಕಾದ್ರೆ ಹಾಕ್ಕೊಳ್ಳಿ, ಅದು ಸೀಗೆಕಾಯಿ ಹಾಕೋಬೇಡಿ. ತಲೆಗೆ ಒಂದು ಅರ್ಧ ಸ್ಪೂನಷ್ಟು ಹಾಲನ್ನ ಹಾಕ್ಕೊಂಡು ನೀವು ಶಾಂಪೂ ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ಹಾಲು ತಲೆಗೆ ಬೀಳೋದ್ರಿಂದ ಸ್ವಲ್ಪ ಸ್ಮೆಲ್ ಆಗ್ಬೋದು, ಅದರಿಂದ ಅಷ್ಟು ಹೇಳ್ತಿದ್ದೀವಿ. ಅದಾದ ನಂತರ ತಲೆಯನ್ನು ಚೆನ್ನಾಗಿ ಒರೆಸ್ಕೊಳ್ಳಿ. ಯಾಕೆಂದರೆ ಮಾರ್ಗಶಿರ ಮಾಸ ಅತಿಯಾದಂಥ ತಂಪಿರತಕ್ಕಂಥ ಮಾಸ.
ಈಗ ಬಿಸಿಲಿನ ವಾತಾವರಣಕ್ಕಿಂತ ತಂಪು ಕೊರತ ಜಾಸ್ತಿ, ಚಳಿ ಜಾಸ್ತಿ ಆಗುತ್ತೆ, ಎಲ್ಲೆಲ್ಲೂ ಇಬ್ಬನಿ ಬೀಳುವಂತಹ ಕಾಲ ಆಗಿರುತ್ತೆ. ಹಾಗಾಗಿ ನಿಮ್ಮ ದೇಹದ ಆರೋಗ್ಯವನ್ನು ಗಮನಿಸ್ಕೊಳ್ಳಿ. ಇದರ ಜೊತೆಗೆ ಹುತ್ತದ ಎಲ್ಲಾದರೂ ಹುತ್ತ ಇದ್ದರೆ ಆ ಹುತ್ತದ ಹತ್ರ ಹುಡುಗಾಟ ಮಾಡೋದಕ್ಕೆ ಹೋಗಬೇಡಿ. ಗುರುಗಳು ಹುತ್ತಕ್ಕೆ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿ ಹುತ್ತದ ಕೊಳವೆ ಒಳಗಡೆ ಹಾಲನ್ನು ಹಾಕ್ತಕ್ಕಂಥದ್ದಲ್ಲ, ಹುತ್ತದ ಕೊಳವೆ ಒಳಗೆ ತೆಂಬಿಟ್ಟನ್ನು ಹಾಕ್ತಕ್ಕಂಥದ್ದಲ್ಲ, ಹುತ್ತದ ಕೊಳವೆ ಒಳಗಡೆ ಅಕ್ಕಿ ಹಿಟ್ಟು, ಭತ್ತದರಳು ಅಥವಾ ನೀವು ಕಡಲೆಕಾಳನ್ನು ಹುತ್ತದ ಹೊರಗಡೆ ಹಾಕಬಾರದು. ಹುತ್ತದ ಹೊರಭಾಗದಲ್ಲಿ ಹುತ್ತ ಇರತಕ್ಕಂಥ ಸಾನ್ನಿಧ್ಯದಿಂದ ಅರ್ಧ ಅಡಿ ದೂರಕ್ಕೆ ಮಾಡಿ, ತೊಂದರೆ ಏನಿಲ್ಲ. ಅದಾದ ನಂತರ ಅಲ್ಲಿ ಒಂಚೂರು ಹಾಲು, ಯಾಕೆಂದರೆ ಆ ಹುತ್ತದ ಮೇಲ್ಭಾಗದಲ್ಲಿ ನೀವು ಹಾಲು ಮತ್ತು ನೀರು ಹಾಕೋದ್ರಿಂದ ಅದು ಸ್ವಲ್ಪ ತಂಪಿನ ವಾತಾವರಣ ಆಗುತ್ತೆ. ಉರುಗ ವಾಸ ಮಾಡುವ ಸ್ಥಳ, ಉರುಗ ಅಂದರೆ ಹಾವು, ಅದು ವಾಸ ಮಾಡುವ ಸ್ಥಳ ಸದಾಕಾಲ ತಂಪಿರಬೇಕು. ಆ ತಂಪಿರಲಿಕ್ಕೋಸ್ಕರ ಹೊರಗಡೆ ಪೂಜಿಸಬೇಕು, ಅದಕ್ಕೆ ತೊಂದರೆ ಕೊಡಬಾರ್ದು. ನೀವೇನಾದರೂ ಅದರೊಳಗೆ ತಿನ್ನೋ ಪದಾರ್ಥಗಳನ್ನ ಬೆಲ್ಲ ಅಕ್ಕಿ ಹಿಟ್ಟು ಹಾಕಿರ್ತಕ್ಕಂಥ ತಂಬಿಟ್ಟನ್ನು ಹುತ್ತದ ಕೊಳವೆ ಒಳಗೆ ಹಾಕಿದ್ರೆ ಅಲ್ಲಿ ಇರುವೆಗಳು ಪ್ರಾರಂಭ ಆಗುತ್ತೆ. ಇರುವೆ ಪ್ರಾರಂಭ ಆಯ್ತಂದರೆ ಅಲ್ಲಿ ಹಾವು ವಾಸ ಮಾಡಲಿಕ್ಕೆ ಆಗೋದಿಲ್ಲ, ಹಾವಿಗೆ ಅದು ತೊಂದರೆ ಕೊಡೋಕ್ಕೆ ಶುರು ಮಾಡುತ್ತೆ. ಆದರೆ ಪ್ರತಿಯೊಂದನ್ನು ಸಹಿತ ಪ್ರತಿಯೊಂದರ ಬದುಕು ಇನ್ನೊಬ್ಬರ ಬದುಕು ಮೇಲೆ ನಮ್ಮ ಗದಾಪ್ರಹಾರ ಇರಬಾರ್ದು. ಅವ್ರಿಗೆ ಅನುಷ್ಠಾನ ಅಥವಾ ಅವರನ್ನು ಬೇಡಿಕೊಳ್ಳುವಾಗ ನಮಗೆ ಅವರಿಂದ ಅನುಕೂಲ ಆಗಬೇಕಾದ್ರೆ ನಮ್ಮ ರೀತಿ ನೀತಿ ಸಹಿತ ಹಾಗೇ ಇರಬೇಕು. ಇದು ಸೈಂಟಿಫಿಕ್ ಆಗೂ ಹೌದು, ಶಾಸ್ತ್ರಬದ್ಧವಾಗೂ ಹೌದು. ಅದಕ್ಕಾಗಿ ಪೂಜಾ ಅನುಷ್ಠಾನವನ್ನು ಕ್ರಮವಾಗಿ ಮಾಡಿ. ನಾಗದೇವರಿಗೆ ಆ ಹುತ್ತಕ್ಕೆ ಪೂಜೆ ಮಾಡ್ಕೊಂಬಂದು ಹುತ್ತದಿಂದ ಒಂದಿಷ್ಟು ಮಣ್ಣು ತಂದು ಮನೆಯಲ್ಲಿರ್ತಕ್ಕಂಥ ನಿಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ತಂದೆ ತಾಯಿ ಯಾರೊಬ್ಬರಿದ್ದರೆ ಅವರಿಗೆ ಕಣ್ಣಿನ ರೆಪ್ಪೆ ಮೇಲ್ಗಡೆ ಆ ಹುತ್ತದ ಮಣ್ಣನ್ನು ಎರಡೂ ಕಣ್ಣಿನ ರೆಪ್ಪೆ ಮೇಲೆ ಮತ್ತು ಕಿವಿಯ ಹಾಳೆಗೆ ಮತ್ತು ಗಂಟ್ಲತ್ರ ಮತ್ತು ಎದೆಗೂಡಿಗೆ ಇಷ್ಟು ಕಡೆಗೂ ಆ ಹುತ್ತದ ಮಣ್ಣನ್ನು ಒಂದು ಸ್ವಲ್ಪ ಹಚ್ಚಬೇಕು. ಹೀಗೆ ಮಾಡೋದ್ರಿಂದ ನಾಗದೇವರ ಕೃಪೆಗೆ ನಾವು ಪಾತ್ರರಾಗ್ತೀವಿ. ಸೃಷ್ಟಿಯ ಅನುಷ್ಠಾನ ಬಹಳ ಒಳ್ಳೆಯದು. ನಾಳೆ ಸಾಧ್ಯವಾದಷ್ಟು ನಿಮ್ಮ ಆಹಾರ ಪದ್ಧತಿಗಳಲ್ಲಿ, ಅದರಲ್ಲೂ ಮಂಗಳವಾರದ ಸೃಷ್ಟಿ ಇದೆಯಲ್ಲ, ಅದು ಬಹಳ ವಿಶೇಷ. ಮಾರ್ಗಶಿರ ಮಾಸದ ಮೊದಲನೇ ಸೃಷ್ಟಿ ಮಂಗಳವಾರ, ನಾಗದೇವರ ಅನುಷ್ಠಾನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಾಳೆ ದಿವಸ ತಾವೆಲ್ಲರೂ ಎಷ್ಟು ಶ್ರದ್ಧಾಭಕ್ತಿಯಾಗಿ ಆರಾಧನೆ ಮಾಡ್ತೀರೋ ಹಾಗೆ ನಿಮ್ಮ ಆಹಾರ ಪದ್ಧತಿಗಳಲ್ಲಿ ಸಾಧ್ಯವಾದಷ್ಟು ನಾಳೆ ನಿಮ್ಮ ಆಹಾರ ಸಸ್ಯಾಹಾರಿಯಾಗಿರಲಿ. ಅದರಲ್ಲೂ ಕೆಲವಷ್ಟು ಪದಾರ್ಥಗಳನ್ನು ಬಿಟ್ಟು ನೈವೇದ್ಯ ಏನು ಭಗವಂತನಿಗೆ ನೈವೇದ್ಯ ಮಾಡ್ತೀರೋ ಆ ಪ್ರಸಾದವನ್ನು ಸ್ವೀಕರಿಸಿ. ಭಗವಂತನಿಗೆ ನೈವೇದ್ಯ ಪ್ರಸಾದ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಾಳೆ ಒಂದಷ್ಟು ಜನ ಉಪವಾಸ ಮಾಡೋರಿದ್ದಾರೆ, ಉಪವಾಸ ಮಾಡ್ಬೋದು. ಉಪವಾಸ ಮಾಡತಕ್ಕಂಥದ್ದು ಎಲ್ಲ ಕಡೆಯಿಂದಲೂ ಒಳ್ಳೆಯದು. ಉಪವಾಸ ಮಾಡತಕ್ಕಂಥದ್ದು ನಿಮ್ಮ ದೇಹದ ಆರೋಗ್ಯ ಕಾಪಾಡುತ್ತೆ, ಜೊತೆಗೆ ನಾಳಿನ ಅನುಷ್ಠಾನಕ್ಕೆ ಅದು ಬಹಳಷ್ಟು ಹೊತ್ತು ಕೊಡುತ್ತೆ. ಅದಕ್ಕೋಸ್ಕರ ಉಪವಾಸ ನಾಳೆ ಮಾಡತಕ್ಕಂಥದ್ದು, ಒಂದೊತ್ತು ಉಪವಾಸ ಮಾಡಿ, ಎರಡೊತ್ತು ಉಪವಾಸ ಬೇಡ. ಮಧ್ಯಾಹ್ನ ಊಟ ಮಾಡಿ, ರಾತ್ರಿ ಫಲಹಾರ ತಗೊಳ್ಳಿ, ಬೆಳಿಗ್ಗೆ ಏನು ತಿನ್ನೋದು ಬೇಡ. ಇಷ್ಟು ಕ್ರಮವನ್ನು ನಾಳೆ ನೀವು ಆಚರಣೆ ಮಾಡಿದ್ದೇ ಆದರೆ ಖಂಡಿತ ಹೆಚ್ಚಿನ ಫಲ. ನಾಳೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಸಹಿತ ನಾಗೇಂದ್ರನಿಗೆ ವಿಶೇಷವಾಗಿರ್ತಕ್ಕಂತಹ ಆರಾಧನೆಯನ್ನು ಮತ್ತು ಗೋಕ್ಷೀರದಿಂದ ಅಭಿಷೇಕವನ್ನು ನಾವು ಸಹಿತ ಸಲ್ಲಿಸೋರಿದ್ದೇವೆ. ಆದರೆ ನೀವೆಲ್ಲ ಮನೆ ಹತ್ರ ನಿಮ್ಮ ಪರಿಸರದಲ್ಲಿ ಮಾಡುವಂತಹ ನಾಗನ ಅನುಗ್ರಹ, ಆ ನಾಗೇಂದ್ರನ ಅನುಗ್ರಹ ಪಡೆಯುವಂತಹ ಒಂದು ಕಾಯಕ, ಸೃಷ್ಟಿಯ ಪೂಜಾನುಷ್ಠಾನ, ಮಂಗಳವಾರದ ಸೃಷ್ಟಿ ಯಾರೂ ಮಿಸ್ ಮಾಡ್ಕೋಬೇಡಿ. ನಾಳೆ ಪ್ರತಿಯೊಂದು ಎಲ್ಲೆಲ್ಲಿ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಇದೆಯೋ ಅಲ್ಲಿ ಹೋಗಿ ಕೈ ಮುಗಿದು ಒಂದು ಪ್ರಾರ್ಥನೆ ಮಾಡಿಕೊಂಡು ಬನ್ನಿ. ನಿಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಮಾರ್ಗಶಿರ ಮಾಸದ ಶುಭ ಸೋಮವಾರ ಇವತ್ತು. ಹಾಗಾದ್ರೆ ಈ ದಿನದ ವಿಶೇಷತೆ ಏನು ತಿಳ್ಕೊಂಡು ಗುರುಜವರಿಂದ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಭಗವತೀಂ ಶ್ರೀಂ ದಲಿತಾಂ ರಾಜರಾಜೇಶ್ವರೀ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರವರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ಈ ಶುಭ ಮುಹೂರ್ತ, ಇವತ್ತಿನ ಈ ಶುಭ ದಿನ, ಇವತ್ತು ಏನೆಲ್ಲ ವಿಶೇಷತೆಗಳಿದೆ, ಜೊತೆಗೆ ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ ಪ್ರಕಾರ ಯಾವ ಕಾಯಕವನ್ನು ಮಾಡ್ಬೋದು, ಯಾವ ಕೆಲಸ ಕಾರ್ಯಗಳನ್ನು ಮಾಡ್ಬೋದು, ಯಾವ ಕೆಲಸ ಕಾರ್ಯಗಳಲ್ಲಿ ಏನೆಲ್ಲ ಫಲಾಫಲಗಳಿದೆ, ಇವೆಲ್ಲವನ್ನು ಸಹಿತ ಒಂದಷ್ಟು ಸವಿಸ್ತಾರವಾಗಿ ತಿಳ್ಕೊಂಡು ರಾಶಿಫಲ, ಹಾಗೆ ಇವತ್ತು ಒಂದಷ್ಟು ಸಮಯನೂ ಸಾಕಷ್ಟು ಇರೋದ್ರಿಂದ ನಿಮ್ಮ ಕರೆಗೆ ನಾವು ಬೇಗ ಹೋಗೊಡ್ತೀವಿ. ಅದರಿಂದ ಯಾರೆಲ್ಲ ಫೋನ್ ಮಾಡಲಿಕ್ಕೆ ಇವತ್ತು ಮುಂಚೂಣಿಯಲ್ಲಿದ್ದೀರಿ, ಫೋನ್ ಟ್ರೈ ಮಾಡ್ತಾಯಿದ್ರೆ ಬೇಗ ಮಧ್ಯದಲ್ಲಿ ಫೋನ್ ತೊಗೊಳ್ಬೋದು ನಾವು. ಯಾಕೆಂದರೆ ಇವತ್ತು ವಾರದ ಮೊದಲನೇ ದಿವಸ ಸೋಮವಾರ, ಸೋಮೇಶ್ವರ ಸುಂದರೇಶ್ವರರ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ. ಶ್ರೀ ಶುಭಕೃತ್ನಾಮ ಸಂವತ್ಸರ ದಕ್ಷಿಣಾಯನಿ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ 28/11/2022 ಸೋಮವಾರ, ಪಂಚಮಿ, ಉತ್ತರಾಷಾಢ ನಕ್ಷತ್ರ. ಇವತ್ತು ಪಂಚಮಿ ಮುಹೂರ್ತ ಆದ್ದರಿಂದ ಮಾರ್ಗಶಿರ ಶುಕ್ಲ ಪಕ್ಷದ ಪಂಚಮಿ ಇವತ್ತು ಸಾಕಷ್ಟು ಶುಭ ಕಾರ್ಯಗಳಿಗೆ ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತು ಕಾಯಕವನ್ನು ಪ್ರಾರಂಭಿಸಿದ್ರೆ, ಇವತ್ತು ಮದುವೆ, ಮುಂಜಿ, ನಾಮಕರಣ, ಗೃಹಪ್ರವೇಶ ಅಥವಾ ಕಿವಿ ಚುಚ್ಚತಕ್ಕಂಥದ್ದು, ಮಕ್ಕಳಿಗೆ ಅನ್ನ ಮುಹೂರ್ತ ಮಾಡತಕ್ಕಂಥದ್ದು,
ಯಾವುದೇ ಒಂದು ಕಾಯಕವನ್ನು ಶುಭ ಕಾರ್ಯಗಳನ್ನು ಮಾಡೋದು ಇವತ್ತು ಬಹಳ ಶ್ರೇಯಸ್ಕರ ಅಂತ ಹೇಳ್ತಕ್ಕಂಥದ್ದು ಪಂಚಾಂಗದಲ್ಲಿ ಒಂದಷ್ಟು ಆಧಾರಗಳಿದೆ. ಹಾಗೆ ಇವತ್ತಿನ ಕಾಯಕದಲ್ಲಿ ಲೋಪ ಬಾರದಂತೆ ಹಾಕುವ ಪ್ರತಿ ಹೆಜ್ಜೆಯು ಹೆಚ್ಚಿನ ಯಶಸ್ಸಿನಲ್ಲಿ ದೇವಿಯ ಅನುಷ್ಠಾನದೊಂದಿಗೆ ತಾವು ಕಾರ್ಯಸಿದ್ಧಿ ಮಾಡಿಕೊಳ್ಬಹುದು. ಇವತ್ತು ಗಂಗಾಧರೇಶ್ವರನ, ಗೌರೀಶಂಕರರನ್ನ, ವಿಶೇಷವಾಗಿರ್ತಕ್ಕಂಥ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನ, ಸಾಂಬ ಸದಾಶಿವನ ಆರಾಧನೆ ಮಾಡ್ತಾ ಎಲ್ಲಿ ಗಿರಿಜಾಶಂಕರರಿದ್ದಾರೋ, ಎಲ್ಲಿ ವಿಶೇಷವಾಗಿ ಗಿರಿಜಾಶಂಕರರ ಕಲ್ಯಾಣೋತ್ಸವ ನಡೀತಿರುತ್ತೋ ಅಂತಹ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಭಗವಂತನ ದರ್ಶನ ಮಾಡಿ ಬರ್ತಕ್ಕಂಥದ್ದು ಬಹಳ ವಿಶೇಷ. ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಶುಭ ಪಂಚಮಿ ಎಂದು ಈ ಶುಭ ದಿನ ವಿವಾಹ ಆಗದಿರತಕ್ಕಂಥವ್ರು, ಮದುವೆ ಆಗದಿರತಕ್ಕಂಥ ಎಷ್ಟೋ ಜನ ಹೆಣ್ಣುಮಕ್ಕಳಿದ್ದೀರಿ, ಗಂಡ್ಮಕ್ಳಿದ್ದೀರಿ. ಇಲ್ಲಿ ಬರೀ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಗಂಡ್ಮಕ್ಳಿಗೂ ಸಹಿತ, ಹೆಣ್ಣಾಗಲಿ ಗಂಡಾಗಲಿ, ನೀವು ಇವತ್ತಿನ ದಿವಸ ನಿಮ್ಮ ಪ್ರಾಂತ್ಯಗಳಲ್ಲಿ ಅಥವಾ ಸುತ್ತಮುತ್ತ ಇರತಕ್ಕಂಥ ಪ್ರಾಂತ್ಯಗಳಲ್ಲಿ ಶಿವಾಲಯದಲ್ಲಿ ಅಲ್ಲಿ ಗಿರಿಜಾಶಂಕರರ ವಿವಾಹ ಮಹೋತ್ಸವ ಅಂದರೆ ಸಾಂಬ ಸದಾಶಿವನಿಗೆ ವಿವಾಹ ನಡೆಯುವಂತಹದ್ದು, ಗಿರಿಜಾಶಂಕರರ ಕಲ್ಯಾಣೋತ್ಸವ, ಆ ಕಲ್ಯಾಣೋತ್ಸವದ ಆ ಮಹಾಪ್ರಸಾದವನ್ನು ಅಥವಾ ಈ ಹಿಂದೆ ಕಲ್ಯಾಣೋತ್ಸವ ಆಗಿದ್ದರೂ ಅಲ್ಲಿ ಸಿಗುವಂಥ ಆ ಮಹಾಪ್ರಸಾದವನ್ನು ಅಂದರೆ ಅಕ್ಷತಾರೋಹಣ ಆದಂಥ ಅಕ್ಷತಾ ಪ್ರಸಾದವನ್ನು ತಂದು ಆ ಅಕ್ಷತೆಯನ್ನು ನಿಮ್ಮ ಮಾತಾಪಿತೃಗಳಲ್ಲಿ, ನಿಮ್ಮ ತಂದೆ ತಾಯಿನ ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ನಿಲ್ಲಿಸಿ ಅವರ ಪಾದಗಳಿಗೆ ನಮಸ್ಕಾರ ಮಾಡಿ ಅವ್ರ ಕೈಯಿಂದ ಆ ಅಕ್ಷತೆಯನ್ನು ನೀವು ನಿಮ್ಮ ಶರೀರದ ಮೇಲೆ ಹಾಕ್ಸ್ಕೊಳ್ಳೋದ್ರಿಂದ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ. ನೋಡಿ, ಜಾತಕದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗಬೇಕಾದ್ರೆ ದೊಡ್ಡ ದೊಡ್ಡ ಯಜ್ಞಗಳನ್ನ, ಯಾಗಾದಿಗಳನ್ನು, ಜಪಗಳನ್ನು, ತಪಗಳನ್ನು ಅಥವಾ ಅನುಷ್ಠಾನವನ್ನು ಇದೆಲ್ಲವೂ ಮಾಡೋದು ಒಂದು ಕ್ರಮ. ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರೋ, ಸೃಷ್ಟಿಗೆ ಅವರಿಗಿನ್ನ ದೊಡ್ಡವರು ಯಾರೂ ಇಲ್ಲ ಎಂಬತಕ್ಕಂತಹ ಮನಸ್ಸಲ್ಲಿ ದೃಢ ಸಂಕಲ್ಪವನ್ನು ಮಾಡಿ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ತದನಂತರ ನಿಮ್ಮ ಕಾಯಕಕ್ಕೆ ನೀವು ಮುಂದೆಡೆದ್ರೆ ಅದಕ್ಕಿನ್ನ ಇನ್ನೊಂದು ಪುಣ್ಯದ ಫಲ ಇಲ್ಲ ಅಂತ ನಾವು ಹೇಳ್ಬೋದು. ಯಾಕೆಂದರೆ ಈ ಸುಂದರವಾದ ಪ್ರಕೃತಿ, ಪ್ರಪಂಚ ಇದೆಲ್ಲವನ್ನು ನೋಡಲಿಕ್ಕೆ ದಾರಿ ಮಾಡಿಕೊಂಡಿದ್ದು ನಿಮ್ಮ ಜನ್ಮದಾತರಲ್ದಿರ ಮತ್ತಾರು. ನಿಮ್ಮ ಜನ್ಮದಾತರಿಗೆ ಗುರುಗಳ ಅಥವಾ ದೇವರ ಅನುಗ್ರಹದಿಂದ ಈ ಕಾಯಕ ನಡೆದಿದೆ. ಇದಾದ ನಂತರ ನಿಮ್ಮ ಮೊದಲು ಕಾಣಬೇಕಾದ್ದು ನಿಮ್ಮ ತಂದೆ ತಾಯಿನೇ. ತಂದೆ ತಾಯಿನ ಗೌರವಿಸಿ, ತಂದೆ ತಾಯಿ ಪಾದ ಸೇವೆ ಮಾಡಿ, ತಂದೆ ತಾಯಿನ ಸಾಧ್ಯವಾದಷ್ಟು ಮಟ್ಟಿಗೆ ಅವ್ರ ಮನಸ್ಸನ್ನು ನೋಯಿಸ್ದಿರ ಅವ್ರು ಹೇಳುವ ಮಾತನ್ನು ಸ್ವಲ್ಪ ಆಲಿಸಿ ಒಂದೆಜ್ಜೆ ನೀವು ಮುಂದೆ ಹಾಕಿದ್ರೆ ಖಂಡಿತ ಅದರ ಫಲಾಫಲಗಳು ಸಾಕಷ್ಟು ಸಿದ್ಧಿಯಾಗುತ್ತೆ. ಯಾವುದೇ ಒಬ್ಬ ಮಕ್ಕಳಿಗೆ ತಂದೆ ತಾಯಿ ಹೇಳುವಂತಹ ಮಾತು ಮಕ್ಕಳ ದಾರಿ ತಪ್ಪಲಿಕ್ಕಲ್ಲ, ಅಥವಾ ಮಕ್ಕಳು ಅನ್ಯ ದಾರಿ ನಡಿಲಿಕ್ಕಲ್ಲ, ಅಥವಾ ಮಕ್ಕಳು ಹಾಳಾಗ್ಲಿಕ್ಕಲ್ಲ. ಮಕ್ಕಳ ಯಶಸ್ಸು ಒಂದು ಬಿಟ್ಟರೆ ಮತ್ತಾವ ಒಂದು ಅಪೇಕ್ಷೆಯನ್ನು ಪಡೆದಿರತಕ್ಕಂಥದ್ದು ತಂದೆ ತಾಯಿ ಮಾತು. ಇನ್ನು ಯಾರೊಬ್ಬರ ಹತ್ರ ವ್ಯವಹರಿಸಬೇಕಾದ್ರೂ, ಯಾರೊಬ್ಬರನ್ನ ಮಾತಾಡಬೇಕಾದ್ರೂ ಅವರ ಮಾತಲ್ಲಿ ಬೇರೊಂದು ಅರ್ಥ ಇರುತ್ತೆ. ಆದರೆ ತಂದೆ ತಾಯಿ ಪ್ರತಿ ಮಾತು, ಪ್ರತಿ ಕ್ಷಣ, ಪ್ರತಿ ಒಂದು ಉಸಿರಾಟದಲ್ಲೂ ಸಹಿತ ತನ್ನ ಮಕ್ಕಳ ಯಶಸ್ಸಿನ ಬಗ್ಗೆ ಮಾತ್ರನೇ ಚಿಂತನೆ ಇರುತ್ತೆ. ಇದು ಪ್ರತಿ ಸೃಷ್ಟಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ತಂದೆ ತಾಯಿನೂ. ಯಾವೊಬ್ಬ ತಂದೆ ತಾಯಿ ಸಹಿತ ಕೆಟ್ಟವರಲ್ಲ, ಯಾವೊಬ್ಬ ತಂದೆ ತಾಯಿ ಸಹಿತ ಕೆಡಕಾಗುವುದಿಲ್ಲ. ಆದರೆ ಕೆಲವೊಬ್ಬರ ಜೀವನದಲ್ಲಿ ತಂದೆ ತಾಯಿಯಿಂದ ನನಗೇನೋ ಒಂದು ಆಗೋಯ್ತು, ಏನೋ ಒಂದು ಸಮಸ್ಯೆ ಬಂತು ಅಂತ ಒಂದಷ್ಟು ಜನ ತಲೆ ಮೇಲೆ ಕೈ ಹೊತ್ತರು ಅಂತೂ ಆ ಥರ ಜನನೂ ಸಾಕಷ್ಟು ಜನ ಇದ್ದಾರೆ, ಇಲ್ಲ ಅಂತಿಲ್ಲ. ಆದರೆ ಅದು ನಮ್ಮ ಪ್ರಾರಬ್ಧ ಕರ್ಮನೂ ಆಗಿರುತ್ತೆ. ಆದರೂ ಅದರ ಹಿಂದೆ ಬಲವಾದ ಕಾರಣಗಳಿರುತ್ತೆ. ನಾವು ಸ್ವಲ್ಪ ಒಳಹೊಕ್ಕಿ ನೋಡಿದಾಗ ಮಾತ್ರ ಅದು ಗೊತ್ತಾಗುತ್ತೆ. ಅದರಿಂದ ನಿಂದರೆ ಒಳ್ಳೆಯದಲ್ಲ. ಇವತ್ತು ಅದರಲ್ಲೂ ಮುಖ್ಯವಾಗಿ ಈ ಒಂದು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಶುಭ ಪಂಚಮಿಯಂದು, ಅದರಲ್ಲೂ ವಾರದ ಮೊದಲನೇ ಸೋಮವಾರದಂದು ಮಾತಾಪಿತೃಗಳು ತಂದೆ ತಾಯಿ ಆಶೀರ್ವಾದದೊಂದಿಗೆ ಹಾಕುವ ಹೆಜ್ಜೆ ಹೆಚ್ಚಿನ ಯಶಸ್ಸಿದೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಪಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯತೆ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಮೇಷರಾಶಿಯವರಿಗೆ ಬಹಳ ಒಳ್ಳೆಯ ದಿನ. ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವರು ಶಿವಧ್ಯಾನವನ್ನು ಮಾಡ್ತಕ್ಕಂಥದ್ದು, ಶಿವನಿಗೆ ಬಿಲ್ವಾರ್ಚನೆ ಮಾಡಿಸ್ತಕ್ಕಂಥದ್ದು, ಅಥವಾ ಶಿವನ ಸಾನ್ನಿಧ್ಯದಲ್ಲಿ ಅರ್ಚನೆ ಆಗಿರ್ತಕ್ಕಂಥ ಆ ಭಸ್ಮ ಪ್ರಸಾದವನ್ನು ನಿಮ್ಮ ಲಲಾಟದಲ್ಲಿ ಅಂದರೆ ನಿಮ್ಮ ಹಣೆಯಲ್ಲಿ ಭಸ್ಮವನ್ನು ಧಾರಣೆ ಮಾಡಿಕೊಂಡು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಡಿ. ಸಾಧ್ಯವಾದರೆ ಇವತ್ತು ಮಧ್ಯಾಹ್ನ 12ರಿಂದ 1 ಗಂಟೆ 45 ನಿಮಿಷ 12ರಿಂದ 1 ಗಂಟೆ 45 ನಿಮಿಷ ಈ ಸಮಯದಲ್ಲಿ ಯಾರಾದರೂ ತುಂಬ ಹಸಿವಿನಲ್ಲಿ ಒದ್ದಾಡ್ತಾರಲ್ಲ, ತುಂಬ ಕಷ್ಟದಲ್ಲಿರ್ತಾರಲ್ಲ, ಅಂತಹವರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ. ಈ ಸಮಯದಲ್ಲಿ ನೀವು ಮಾಡುವ ಸಹಾಯ ಸಾಕ್ಷಾತ್ ಭಗವಂತನ ಪಾದವನ್ನು ಸ್ಪರ್ಶಿಸಿ ನಮಸ್ಕಾರ ಮಾಡಿದಷ್ಟೇ ಪುಣ್ಯ. ಯಾಕೆಂದರೆ ಅಂತಹ ಒಂದು ವಿಶೇಷತೆ ಸಿಗುವಂಥ ಅದೃಷ್ಟ ಇರತಕ್ಕಂಥ ದಿನ. ಹಾಗಾಗಿ ಯಾರೂ ಅಷ್ಟೇ ವ್ಯತ್ಯಾಸ ಮಾಡ್ಕೋಬೇಡಿ. ಬಹಳ ಒಳ್ಳೆಯ ದಿನ.
ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ತಗ್ಗಿ ಬಗ್ಗಿ ನಡೆದು ಒಳ್ಳೆಯ ನಗನಗ್ತಾ ಇದ್ದರೆ ಇವತ್ತಿನ ಫಲಾಫಲಗಳು ಸಾಕಷ್ಟು. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹೀಗೆ ಗುರುವನ್ನು ಪ್ರಾರ್ಥನೆ ಮಾಡ್ತಾ ಗುರುವಿನ ಅನುಗ್ರಹವನ್ನು ಪಡೆದು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇರತಕ್ಕಂಥ ದಿನ. ಅದೃಷ್ಟ ಎಂಬತಕ್ಕಂಥದ್ದು ಭಗವತ್ ಸಂಕಲ್ಪದಿಂದ ಸಿಗುವಂಥದ್ದು. ಹಾಗೆ ನಿಮ್ಮ ನಡೆ ನಡವಳಿಕೆಯಿಂದ ಸಿಗುವಂಥದ್ದು. ನಿಮ್ಮಲ್ಲಿರುವಂಥ ಒಳ್ಳೆ ಮನಸ್ಸಿನಿಂದ ಒಳ್ಳೆ ಕಾಯಕವನ್ನು ಮಾಡಿದಾಗ ಅದರ ಫಲಾಫಲಗಳು ಸಾಕಷ್ಟು ಸಿಗ್ತಕ್ಕಂಥದ್ದು. ಅಂತಹ ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ವೃಷಭ ರಾಶಿಯವರಿಗಿದೆ. ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿವಸ ಒಂದು ಚಿಟಿಕೆಯಷ್ಟು ಉದ್ದಿನಬೇಳೆನ ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ನೈಋತ್ಯಕ್ಕೆ ಹಾಕಿ ತದನಂತರ ನಿಮ್ಮ ಕೆಲಸದ ಕಡೆ ಗಮನ ಕೊಟ್ಟರೆ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರ ಜೊತೆಗೆ 2 ಶ್ವೇತವರ್ಣದ ಪುಷ್ಪಗಳು, ಬಿಳಿಯ ಬಣ್ಣದ ಹೂ, ಆ ಬಿಳಿಯ ಬಣ್ಣದ ಹೂವನ್ನು ನಿಮ್ಮ ಮನೆ ದೇವರಿಗೆ ಅರ್ಪಣೆ ಮಾಡಿ ತದನಂತರ ನಿಮ್ಮ ಮನೆಯಿಂದ ಆಚೆ ಹೊರಡಿ. ಇದರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ, ಒಂದಷ್ಟು ಸಮಸ್ಯೆ ಅನಿಸುತ್ತೆ, ಒಂದಷ್ಟು ಭಾರವಾದಂಥ ಆಲೋಚನೆಗಳಿದೆ. ಕುಟುಂಬದಲ್ಲಾಗಲಿ, ವ್ಯವಹಾರ ಮಾಡುವ ಸ್ಥಳದಲ್ಲಾಗಲಿ, ಅಥವಾ ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಸಹಪಾಠಿಗಳು, ಇಂತಹವ್ರ ಮಧ್ಯದಲ್ಲಿ ಒಂದಷ್ಟು ಸಮಸ್ಯೆಗಳು, ಮನಸ್ಸಿಗೆ ನೋವುಂಟಾಗುವಂಥ ಪರಿಸ್ಥಿತಿ ಇರುತ್ತೆ. ಆದರೂ ಭಯಪಡಬೇಕಾದಿಲ್ಲ. ನೀವು ನಂಬಿರ್ತಕ್ಕಂಥ ದೈವ ಜೊತೆಗೆ ನಿಮ್ಮ ಗುರುಗಳು ಅಥವಾ ನಿಮ್ಮ ಗುರುಗಳಾಗಲಿ ಅಥವಾ ನಿಮ್ಮ ಆತ್ಮೀಯರಾಗಲಿ ಅವರಿಂದ ಸಿಗುವಂಥ ಒಂದಷ್ಟು ಮಾರ್ಗಸೂಚಿ ಇದೆಯಲ್ಲ, ಇದರಿಂದ ಸಾಕಷ್ಟು ಬದಲಾವಣೆ ತಂದುಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಈ ರಾಶಿಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಅವರ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಬೇಕು. ಆರೋಗ್ಯದಲ್ಲಿ ಉಂಟಾಗುವಂತಹ ಸಮಸ್ಯೆಗಳ ಬಗ್ಗೆ ಆಗಿಂದಾಗಲೇ ಪರಿಹರಿಸ್ಕೊಳ್ಳೋದು ಭಾಳ ಉತ್ತಮ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಅದು ಬೇರೆ ಥರ ಸಮಸ್ಯೆ ಎದುರಾಗುತ್ತೆ. ಜೋಪಾನ ಇರಲಿ. ಸಾಧ್ಯವಾದರೆ 1 ಹಿಡಿಯಷ್ಟು ಕಡಲೆಬೇಳೆ ಅಥವಾ 1 ಹಿಡಿಯಷ್ಟು ಗೋಧಿ ಅಥವಾ ಕಡಲೆಬೇಳೆಯನ್ನು ಮನೆಯಲ್ಲಿ ಭಗವಂತನ ಸಾನ್ನಿಧ್ಯದಲ್ಲಿ ನಿಮ್ಮ ಮನೆ ದೇವರ ಹತ್ರ ಇಟ್ಟು ಪೂಜಿಸಿ ಸಂಜೆ ಸೂರ್ಯಾಸ್ತಮ ಆಗಿ ಚಂದ್ರ ಉದಯಿಸ್ತಕ್ಕಂಥ ಕಾಲ ಈ ಸಮಯದಲ್ಲಿ ಶಿವಮಂದಿರಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಸಲ್ಲಿಸೋದ್ರಿಂದ ಯಾವುದೇ ಒಂದು ಸಮಸ್ಯೆಗಳಾದರೂ ಆಗಿಂದಾಗಲೇ ಆ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ, ನೆಮ್ಮದಿಯನ್ನು ಕಾಣ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸು ನೆಮ್ಮದಿಯಿಲ್ಲದಿರ್ತಕ್ಕಂಥದ್ದು, ಚಂಚಲತೆ ಇರತಕ್ಕಂಥದ್ದು, ಯಾವುದೋ ಒಂದು ವಿಚಾರವನ್ನು ತೆಗೆದುಕೊಂಡ್ಬಿಟ್ರೆ ತಲೆಯಲ್ಲಿ ಹಾಗೇ ಕೂತ್ಕೊಳ್ಳುತ್ತೆ, ಅದರಿಂದ ಬಗೆಹರಿಸ್ಕೊಳ್ಳೋದಕ್ಕಾಗೋದಿಲ್ಲ. ಒಂದಲ್ಲ ಒಂಥರ ಸಮಸ್ಯೆಗಳಾಗಿ ಮುಳುಗುವಂಥ ಪರಿಸ್ಥಿತಿ ಎದುರಾಗುತ್ತೆ. ಆದರೆ ಒಂದಂತೂ ಸತ್ಯ, ಇವತ್ತು ಸರಿಸುಮಾರು ಮಧ್ಯಾಹ್ನ 2 ಗಂಟೆಯಿಂದ 4:20 2ರಿಂದ 4:20 ಕರ್ಕಾಟಕ ರಾಶಿಯವರಿಗೆ ಅಂಥ ಒಳಿತಲ್ಲ, ಒಳ್ಳೆ ಕಾಲ ಅಲ್ಲ. ಈ ಸಮಯದಲ್ಲಿ ಹಾಕುವ ಪ್ರತಿ ಹೆಜ್ಜೆ ಜೋಪಾನ ಇರಲಿ ಮತ್ತು ಮಾತಾಡುವ ಪ್ರತಿ ಮಾತು ಎಚ್ಚರಿಕೆಯಿಂದಿರಲಿ. ಹಾಗೆ ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದ್ರೂ ಒಮ್ಮೆ ಆಲೋಚನೆ ಮಾಡಿ, ಯಾವುದು ಸರಿ ಯಾವುದು ತಪ್ಪು. ಸರಿ ತಪ್ಪುಗಳ ಮಧ್ಯದಲ್ಲಿ ಸರಿಯಾದ ವಿಮರ್ಶೆ ಇದ್ದರೆ ಅದರ ಫಲಾಫಲಗಳು ಸಾಕಷ್ಟು. ಹಾಗೆ ಇವತ್ತು ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಆರಾಧನೆ ಮಾಡ್ತಾ ಒಳ್ಳೆ ಮನಸ್ಸಿನಿಂದ ತೆಗೆದುಕೊಳ್ಳುವ ಕಾಯಕ ತೀರ್ಮಾನ ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ರಾಶಿ ಫಲಗಳನ್ನು ಮತ್ತೀಗ ಮುಂದುವರಿಸೋಣ. ಗುರುಜೀಗ ಸಿಂಹರಾಶಿ. ಖಂಡಿತಪ್ಪ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಇವತ್ತು ವಾರದ ಮೊದಲ ದಿವಸ ಇವತ್ತು ಅಂದುಕೊಂಡಷ್ಟು ಹೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ. ಕೋಪ ಒಳ್ಳೆಯದಲ್ಲ. ತಾಳಿದವನು ಬಾಳಿಯಾನು. ತಾಳ್ಮೆ ಬೇಕು. ನಿಮ್ಮ ತಾಳ್ಮೆ ಇವತ್ತು ಬಹಳ ಪರೀಕ್ಷೆ ಮಾಡ್ತಾರೆ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರು. ಹಾಗಾಗಿ ಎಷ್ಟೇ ಯಾರೇ ಏನೇ ಮಾತಾಡಿದ್ರು ನೀವು ಒಳ್ಳೆ ಮನಸ್ಸಿನಿಂದ ಮಾತಾಡಿ. ಅಷ್ಟೇ ಅಲ್ಲದಿರ ಇವತ್ತಿನ ದಿವಸ ಸಿಂಹರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತು ದುಡುಕಿ ಯಾರೊಂದಿಗೂ ನಿರ್ಧರಿಸಬೇಡಿ, ಏನೂ ತೀರ್ಮಾನ ತಗೋಬೇಡಿ. ಇವತ್ತು ಏನೇ ಮಾಡಬೇಕಾದ್ರೂ ಜೊತೆಲಿರ್ತಕ್ಕಂಥವರು ಅಥವಾ ನಿಮ್ಮ ಕುಟುಂಬದ ಸದಸ್ಯರು ಅವರೊಂದಿಗೆ ಒಮ್ಮೆ ಸಮಾಲೋಚನೆ ಮಾಡಿ ಸರಿಯೋ ತಪ್ಪೋ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ದುಡುಕಿ ತೀರ್ಮಾನ ತಂದುಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಸಿಂಹರಾಶಿಯವರಿಗೆ ಎದುರಾಗ್ಬೋದು. ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಹಾಗೆ ಇವತ್ತು ನೀವು ಮಾಡುವ ಕಾಯಕದಲ್ಲಿ ತುಂಬ ಬದಲಾವಣೆ ಬೇಕಾಗಿದೆ. ಇವತ್ತು ಸ್ವಲ್ಪ ಎಚ್ಚರಿಕೆಯೂ ಬೇಕು. ಹಾಗೆ ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯನ್ನು ತಗೊಳ್ಳಿ. ಅದರ ಜೊತೆಗೆ ಮನೇಲಿರ್ತಕ್ಕಂಥ ಹಿರಿಯರಾಗಲಿ ನಿಮ್ಮ ಆತ್ಮೀಯರಾಗಲಿ ಹೇಳುವ ಮಾತನ್ನು ಸ್ವಲ್ಪ ಆಲಿಸಿ. ತಾವೆಷ್ಟೇ ಜ್ಞಾನಿಗಳಾಗಿರ್ಬೋದು, ಎಷ್ಟೇ ಬುದ್ಧಿವಂತರಾಗಿರ್ಬೋದು, ಅಥವಾ ನಿಮ್ಮಿಂದ 4 ಜನಕ್ಕೆ ಅನುಕೂಲ ಆಗುತ್ತೆ ಅಂದರೂ ಸಣ್ಣದಾಗಿರ್ತಕ್ಕಂಥ ವ್ಯಕ್ತಿ, ಏನೂ ಗೊತ್ತಿಲ್ಲಂಥ ವ್ಯಕ್ತಿ ಏನಾದ್ರು ಒಂದು ಮಾತು ಹೇಳಿದ್ರೆ ಆ ವ್ಯಕ್ತಿಯ ಮಾತನ್ನು ಸ್ವಲ್ಪ ತೆಗೆದು ಹಾಕ್ದಿರ ಸ್ವಲ್ಪ ಆಲೋಚನೆ ಮಾಡಿ. ಯಾಕೆಂದರೆ
ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಬುಧ ಮತ್ತು ರಾಹು ಇರ್ತಕ್ಕಂಥ ಆಸ್ಥಾನದಲ್ಲಿ ಅಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ, ಅಲ್ಲಿ ವ್ಯತ್ಯಾಸ ಆಗುತ್ತೆ. ಒಮ್ಮೆ ಸಮಸ್ಯೆ ಅಂತ ತಂದುಕೊಂಡ್ರೆ ಮುಂದೆ 4-5 ದಿವಸ ಆದರೂ ಕಣ್ಣೀರು ಹಾಕಬೇಕಾದ ಪರಿಸ್ಥಿತಿ ಎದುರಾಗ್ಬೋದು. ಜೋಪಾನ, ಭಾಳ ಎಚ್ಚರಿಕೆಯಿಂದಿರಿ ಕನ್ಯಾ ರಾಶಿಯವರು. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಬುಧನ ಆಸ್ಥಾನ ಚೆನ್ನಾಗಿದೆ. ಸ್ವಂತ ಬುದ್ಧಿ, ಸ್ವಂತ ಜ್ಞಾನದಿಂದ ತಾವೇನೆಲ್ಲ ಬೇಕೋ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ನಿಮ್ಮ ಜಾತಕದಲ್ಲಿ ರಾಹು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಲ್ಲದ್ರಿಂದ ನಿಮಗೆ ಅರಿವಿಲ್ಲದಂಥ ರೀತಿ ನಿಮ್ಮ ಕೈಯಲ್ಲಿ ಒಂದಷ್ಟು ತಪ್ಪು ಒಪ್ಪುಗಳನ್ನು ಮಾಡಿಸಿ, ನೀವು ಆ ಮಾತಾಡುವಂಥ ಮಾತಲ್ಲಿ ಒಂದಷ್ಟು ವ್ಯತ್ಯಾಸ ಮಾಡಿಸಿ, ಅದರಿಂದ ನೀವು ಶಿಕ್ಷೆ ತೆಗೆದುಕೊಳ್ಬೇಕು. ಅದರಿಂದ ನೀವು ಕೆಲವು ತಪ್ಪುಗಳಿಗೆ ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿ ಇವತ್ತಿನ ನಿಮ್ಮ ಗ್ರಹಸ್ಥಿತಿಗಳಲ್ಲಿದೆ. ಭಾಳ ಜೋಪಾನ ಇರಲಿ. ಹಾಗೆ ಇವತ್ತು ಸಾಧ್ಯವಾದರೆ ಒಂದಷ್ಟು ಗೋಧಿ ಮತ್ತು ಬೆಲ್ಲವನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ, ಸಂಜೆ ಒಂದು ವಿಷ್ಣು ಆಲಯಕ್ಕೋ ಶಿವಾಲಯಕ್ಕೋ ಕೊಟ್ಟು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಸಣ್ಣ ಸಣ್ಣ ಮಕ್ಕಳಿಗೆ 9 ಅಥವಾ 11 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಏನಾದರೂ ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟು ಒಂದು ಪ್ರಾರ್ಥನೆ ಸಲ್ಲಿಸೋದ್ರಿಂದ ತುಂಬ ಬದಲಾವಣೆಯನ್ನು ತಂದುಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ. ಸರಿ ಯಾವುದು, ತಪ್ಪು ಯಾವುದು, ಯಾವುದು ಬೇಕು, ಯಾವುದು ಬೇಡ, ಯಾವುದು ಮಾಡೋದ್ರಿಂದ ಏನೆಲ್ಲ ಫಲಾಫಲಗಳಿದೆ, ಇದರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು ಭಾಳ ಉತ್ತಮ. ಯಾವಾಗಲೂ ಸಂಪೂರ್ಣವಾದಂಥ ಜಯ ನಮಗೆ ಇರೋದಿಲ್ಲ, ಅಥವಾ ಸಂಪೂರ್ಣವಾದಂಥ ಕಷ್ಟಕಾಲ ನಮಗೆ ಬರ್ತಕ್ಕಂಥದ್ದಲ್ಲ. ಕಷ್ಟ ಸುಖ ಮನುಷ್ಯರಿಗೆ ಒಂದು ನಾಣ್ಯದ 2 ಮಕ್ಕಳಿದ್ದ ಹಾಗೆ. ಹಾಗಾಗಿ ತುಲಾರಾಶಿಯವರು ಭಾಳ ಎಚ್ಚರಿಕೆಯಿಂದಿರಬೇಕು, ಜೋಪಾನವಾಗಿರಬೇಕು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರ ಮನಸ್ಸಲ್ಲಿ ಒಂದಷ್ಟು ಆತಂಕ, ಉದ್ವೇಗತನ, ಒಂದಷ್ಟು ಭಯ, ಏನೋ ಒಂದು ಸಮಸ್ಯೆ ನಿಮ್ಮನ್ನು ಬಾಧಿಸ್ತಾ ಹೋಗುತ್ತೆ. ಇವತ್ತು ವೃಶ್ಚಿಕ ರಾಶಿಯವರಿಗೆ ಅಂತಹ ಒಂದು ಒಳ್ಳೆ ಕಾಲ ಅಲ್ಲ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ತಪ್ಪದಿರ ಇವತ್ತು ಮತ್ತು ನಾಳೆ ನೀವು ಮಾಡಬೇಕಾದಂಥದ್ದು 2 ದಿನ ಶ್ರೀ ಸುಬ್ರಹ್ಮಣ್ಯೇಶ್ವರರ ಆರಾಧನೆ ಮಾಡಿ ಓಂ ನಮಃ ಶಿವ ಅಂತಕ್ಕಂಥ ಶಿವಮಂತ್ರವನ್ನು ಉಚ್ಚರಿಸಿ, ಸಾಧ್ಯವಾದರೆ ಎಲ್ಲಾದರೂ ತುಂಬೆ ಹೂ ಕಂಡು ಬಂದಾಗ ಆ ತುಂಬೆ ಹೂವನ್ನು ಕಿತ್ಕೊಂಡ್ಬಂದು ನಿಮ್ಮ ಶಿವನ ಸಾನ್ನಿಧ್ಯದಲ್ಲಿ ನಿಮ್ಮ ಮನೆ ದೇವರಿಗೂ ಅಥವಾ ಶಿವ ಮಂದಿರಕ್ಕೂ ತುಂಬೆ ಹೂ ಕೊಟ್ಟು ಒಂದು ಪ್ರಾರ್ಥನೆ ಸಲ್ಲಿಸಿ. ಹಾಗೆ ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆ 20 ನಿಮಿಷ, 3 ರಿಂದ 4:20 ಈ ಸಮಯದಲ್ಲಿ ಸ್ವಲ್ಪ ಜಾಗೃತರಾಗಿರಿ. ಇವತ್ತು ಯಾವುದೇ ಲೇವಾದೇವಿ ಮಾಡಬೇಕಾದ್ರೂ, ಹಣಕಾಸು ಕೊಟ್ಟು ತೆಗೆದುಕೊಳ್ಳುವಂಥದ್ದು, ಇನ್ನೇನಾದ್ರು ಒಂದು ದೊಡ್ಡ ಜವಾಬ್ದಾರಿತವಂಥ ಸ್ಥಾನಕ್ಕೆ ನಿಂತು ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ. ಸರಿ ತಪ್ಪುಗಳ ಮಧ್ಯದಲ್ಲಿ ಯಾರೊಬ್ಬರೊಂದಿಗೂ ಘರ್ಷಣೆ ಬೇಡ, ಯಾರೊಬ್ಬರನ್ನು ನಿಂದಿಸ್ತಕ್ಕಂಥದ್ದು ಬೇಡ. ಯಾವುದೇ ಸಣ್ಣ ಪುಟ್ಟ ಜಗಳ ಕದನ ಅಂತಾದರೂ ಆ ಜಾಗ ಬಿಟ್ಟು ಮೊದಲು ನೀವು ಆಚೆ ಕಡೆ ಹೊರಡಿ, ಅಥವಾ ಆ ಸ್ಥಳದಲ್ಲಿ ನಿಂತ್ಕೋಬೇಡಿ. ಆ ಸ್ಥಳದಲ್ಲಿದ್ದರೂ ಸಹಿತ ಸಮಸ್ಯೆ ಎಂಬತಕ್ಕಂಥದ್ದು ನಿಮ್ಮನ್ನೇ ನೋಡುತ್ತೆ, ನಿಮಗೆ ಅಂಟ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತೆ. ಜೋಪಾನ, ಎಚ್ಚರದಿಂದಿರಿ. ಒಳ್ಳೆಯದಾಗಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜಿಯವರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ. ಸ್ವರ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ನನ್ನ ಹೆಸರು ರತ್ನಮ್ಮ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಮಾಗಡಿಯಿಂದ. ಓಕೆ, ಯಾರ ಬಗ್ಗೆ ಮಾತಾಡ್ತೀರೀಗ? ನನ್ನ ಮಗಳ ಬಗ್ಗೆ ಮಾತಾಡ್ಬೇಕಿತ್ತು ಮ್ಯಾಮ್. ಆಯ್ತು, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಮಗಳಿಗೆ ಮದುವೆ ಆಗಿ 3 ವರ್ಷ ಆಯ್ತು ಗುರುಜಿ. ಮದುವೆ ನಮ್ಮ ಅಳಿಯಂಗೆ ಅವ್ರ ಬಗ್ಗೆ ಸ್ವಲ್ಪನೂ ಯಾವುದೇ ಆಸಕ್ತಿ ಇಲ್ಲ. 3 ವರ್ಷ ಆದ್ರೂ ಅವ್ರ ಸಂಸಾರ ಇನ್ನೂ ಶುರುವಾಗಿಲ್ಲ ಗುರುಜಿ. 3 ವರ್ಷದಿಂದನೂ ಇವಳದೇ ತಪ್ಪು, ಇವಳೇ ಸರಿ ಇಲ್ಲ, ಇವಳದೇ ತಪ್ಪು ಅಂತ ಮನೆಯಲ್ಲಿ ತುಂಬಾ ಇವಳಿಗೆ ಹಿಂಸೆ, ಚುಚ್ಚಿ ಮಾತಾಡೋದು, ಬಂದವ್ರ ನೆಂಟ್ರಿಷ್ಟ್ರ ಹತ್ರ ಎಲ್ಲ ಇವಳನ್ನೇ ಕೆಟ್ಟದಾಗಿದ್ ಮಾಡೋದು ಎಲ್ಲ ಮಾಡಿ 3 ವರ್ಷದಿಂದ ಅವರು ಯಾರು ಇವಳು ಹೇಳಿದ ಮಾತನ್ನು ನಂಬಲಿಲ್ಲ ಗುರುಜಿ. ಆ ತರ ಮಗ ಹೇಳಿದ್ದನ್ನೇ ನಂಬ್ಕೊಂಡು ಇದ್ ಮಾಡಿದ್ರು. ಈಗಷ್ಟೇ ಗೊತ್ತಾಗಿದೆ ಮಗನಿಗೆ ಪ್ರಾಬ್ಲಮ್ ಇದೆ ಅಂತ. ನಮ್ಮ ಮಗಳಿಗೆ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದಾರಂತೆ. ಆದ್ರೆ ನಮ್ಮ ಮಗಳಿಗೆ ಇವಾಗ ನಾನಲ್ಲಿ ಹೋಗಲ್ಲಮ್ಮ. ತುಂಬಾ ಹಿಂಸೆ ಪಟ್ಟು ಅದು ಡಿಪ್ರೆಷನ್ಗೆ ಹೋಗಿ ತುಂಬಾ ಹಾಸ್ಪಿಟ್ಲ್ಗಳು ಡಾಕ್ಟ್ರು ಅಂತ ಸುತ್ತಿ ಅದನ್ನೆಲ್ಲ ಸರಿ ಮಾಡಿ ಇವಾಗ ಸ್ವಲ್ಪ ಅಲ್ಲೇ 2 ತಿಂಗಳಾಯ್ತು ಗುರುಜಿ ಅವಳು ನಮ್ಮ ಮನೆಗೆ ಬಂದು. ಈಗ ಆ 2 ತಿಂಗಳಿಂದನೂ ಆ ಹುಡುಗನು ಏನು ಫೋನ್ ಮಾಡಿಲ್ಲ, ಬಂದು ಇಲ್ಲ, ಕರೆದು ಇಲ್ಲ. ಇವಾಗ ಅವಳು ನನ್ನ ಮಗಳು ಇಲ್ಲಮ್ಮ ನಾನು ಹೋಗಲ್ಲ, ನಮ್ ಅಪ್ಪ ಅಮ್ಮ ನಿಮ್ಮನ್ ಸಾಕೊಂಡು ನಾನು ಇರ್ತೀನಿ, ನನ್ನ ಜೀವನ ನಾನು ನೋಡ್ಕೊಂತೀನಮ್ಮ ಅಂತ ಇವಾಗ ಅವಳು
ಹೇಳ್ತಾ ಇದ್ದಾಳೆ ಗುರುಜಿ. ಅವಳ ಮುಂದಿನ ಜೀವನ ಏನು, ಅವಳ ಮುಂದಿನ ದಾರಿ ಏನು ಅನ್ನೋದ್ರ ಬಗ್ಗೆ ನಾನು ಕೇಳಬೇಕಿತ್ತು ಗುರುಜಿ ನಿಮ್ಮ ಹತ್ರ. ಅಮ್ಮ, ನಿಮ್ಗೆ ಒಟ್ಟು ಎಷ್ಟು ಜನ ಮಕ್ಕಳು? 2 ಹೆಣ್ಮಕ್ಳು ಗುರುಜಿ. ಈಕೆ ದೊಡ್ಡವಳ ಚಿಕ್ಕವಳ? ದೊಡ್ಡವಳು ಗುರುಜಿ. ಇನ್ನು ಒಬ್ಬ ಹೆಣ್ಮಗಳು ಮನೇಲಿ ಕೂತ್ಲು ಅಂದರೆ ಇನ್ನೊಬ್ಬ ಹೆಣ್ಮಗಳ ಜೀವನ ದಾರಿ ಆಗೋದು ಕಷ್ಟ. ಇದು ಒಂದು ಭಾಗ. ಇದಕ್ಕಿಂತ ಮುಖ್ಯವಾಗಿ ಸೃಷ್ಟಿಯಲ್ಲಿ ಏನು ಗೊತ್ತಾ ತಾಯಿ, ಗಂಡದು 100 ಸಮಸ್ಯೆ ಇರಲಿ, ಅದು ಸಮಸ್ಯೆ ಕಾಣೋದಿಲ್ಲ. ಆದರೆ ಒಂದು ಹೆಣ್ಣಿನ ಸಮಸ್ಯೆನೇ ಸಮಸ್ಯೆ ಅಂತ ಹೇಳುವಂಥ ಸೃಷ್ಟಿ ಇದು. ಒಂದು ಹೆಣ್ಣು 100 ತಪ್ಪು ಮಾಡಲಿ, ಅವಳಿಗೆ ಕ್ಷಮೆ ಇದೆ. ಆದರೆ ಗಂಡಿನ ತಪ್ಪು ಮಾತ್ರ ಎತ್ತಿಡಿಯುವಂಥದ್ದಿದೆ. ಕೆಲವು ವಿಚಾರಗಳಲ್ಲಿ ಹೆಣ್ಣು ಗಂಡಿನ ಮಧ್ಯದಲ್ಲಿ ಇರುವಂಥ ತಾರತಮ್ಯಗಳು, ವಿಚಾರಗಳು ಅರ್ಥ ಮಾಡ್ಕೊಳ್ಳಿದಿರ ಮಾತಾಡುವಂಥದ್ದು ಇದು ಸಾಕಷ್ಟು ಇದೆ. ಆದರೆ ಈ ಒಂದು ದಾಂಪತ್ಯಕ್ಕೆ ಸಂಬಂಧಪಟ್ಟಂಗೆ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳು ಗಂಡು ಹೆಣ್ಣು ಒಂದು ಕಡೆ ಸೇರುವಂಥದ್ದಾಗಲಿ ಅಥವಾ ದಾಂಪತ್ಯದ ನೆಮ್ಮದಿಗಾಗಲಿ ತಮ್ಮ ಸಮಸ್ಯೆ ಎಲ್ಲಿದೆ ಅಂದರೆ ಅದನ್ನು ತೋರಿಸುವಂಥ ಸಂಪೂರ್ಣವಾಗಿ ಹೆಣ್ಣಿನ ಮೇಲೆ ಹೇಳ್ತಾರೆ ವಿನಃ ಗಂಡಿನ ಮೇಲೆ ಹೇಳೋದೇ ಇಲ್ಲ. ಯಾಕೆಂದರೆ ಇದು ನಡೀತಾ ಇರೋ ಪ್ರಪಂಚ ಹಾಗಿದೆ. ಯಾರೂ ಅಷ್ಟೇ ಅವ್ರ ಮಕ್ಕಳನ್ನ ಅವ್ರು ಬಿಟ್ಕೊಡೋದೇ ಇಲ್ಲ. ಅವ್ರ ಮಕ್ಕಳನ್ನ ಅವ್ರು ಬಿಟ್ಕೊಡೋದಿಲ್ಲ. ಬರ್ತಕ್ಕಂಥ ಹೆಣ್ಣು ಸಂತಾನ ಮಕ್ಕಳಾಗಿಲ್ಲ ಅಂದ್ರೆ ಫಸ್ಟ್ ದೂಷಣೆ ಮಾಡ್ತಕ್ಕಂಥದ್ದು ಹೆಣ್ಣನ್ನ. ಆದರೆ ಹೆಣ್ಣೊಬ್ಬಳಿಂದ ಸಂತಾನ ಆಗಲ್ಲ ಅನ್ನೋದನ್ನ ಯಾರಾದರೂ ತಿಳ್ಕೊಳ್ತಾರ? ಯಾವೊಬ್ಬ ಸರಿಯಾದಂಥ ಸಂಪೂರ್ಣವಾದಂಥ ಜ್ಞಾನ ಇರ್ತಕ್ಕಂಥ ವಿಜ್ಞಾನ ಅರ್ಥ ಇರ್ತಕ್ಕಂಥವ್ರು ಸಹಿತ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ. ನಾನು ಸೊಸೆ ಸರಿ ಇಲ್ಲ, ನಾನು ಸೊಸೆ ಸರಿಯಾಗಿದ್ದರೆ ಅವಳು ಮಕ್ಕಳಾಗ್ತಿರ್ಲಿಲ್ವಾ? ಈ ಮಾತು ಹೇಳ್ತಾರೆ. ಏನು ಸೊಸೆ ಸರಿ ಇಲ್ವಾ ಅಂದರೆ ಸೊಸೆ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಮಕ್ಕಳಾಗತ್ತಾ ಅಥವಾ ಸೊಸೆಗೆ ಬೇರೆನೋ ಔಷಧಿ ಕೊಟ್ಟರೆ ಮಕ್ಕಳಾಗತ್ತಾ? ಅವರ ಮಗನಲ್ಲಿರ್ತಕ್ಕಂಥ ವೀಕ್ನೆಸ್ಸು, ಅಲ್ಲಿರ್ತಕ್ಕಂಥ ಸಮಸ್ಯೆ ಬಗ್ಗೆ ಯಾರೂ ಚಿಂತನೆ ಮಾಡೋದಿಲ್ಲ. ಇದು ನಿಧಾನ ಕಾಲಕ್ರಮೇಣ ಅದು ಎಲ್ಲೋ ಒಂದು ಕಡೆ ಅದರ ಸುದ್ದಿ ಕರೆಕ್ಟಾಗಿ ಸ್ಪಷ್ಟೀಕರಿಸೋಷ್ಟೊತ್ತಿಗೆ ಈ ಹೆಣ್ಣು ಮಗಳ ಬದುಕು ಅಲ್ಲೋಲು ಕಲ್ಲೋಲು ಆಗ್ಬಿಟ್ಟಿರುತ್ತೆ. ಯಾಕೆಂದರೆ ಹೋಗೋರು ಬರೋರೆಲ್ಲ ಮಾತಾಡ್ತಕ್ಕಂಥದ್ದು ನಿಮ್ಮ ಮಗಳನ್ನೇ. ನಿಮ್ಮ ಮಗಳೇ ಅಂತಲ್ಲ, ಈ ಒಂದು ಹೆಣ್ಣು, ಆ ಹೆಣ್ಣು ಅಂತ ನಾವು ತಗೊಳ್ಳೋಣ, ಒಂದು ಮಗಳು ಬಿಟ್ಬಿಡೋಣ. ಪ್ರತಿಯೊಂದು ಅಷ್ಟೇ ಸೃಷ್ಟಿಯಲ್ಲಿ ಇವತ್ತಿನ ದಿವಸ ಯಾರೊಬ್ಬರು ಚಿಂತನೆ ಮಾಡ್ತಕ್ಕಂಥದ್ದು ಒಂದು ಹೆಣ್ಣಿನ ಪಾತ್ರ ತಪ್ಪು, ಹೆಣ್ಣು ತಪ್ಪು ಅಂತ ಹೇಳ್ತಾರೆ ವಿನಃ ಗಂಡಿನ ಬಗ್ಗೆ ಬರೋದಿಲ್ಲ. ಆದರೆ ಇರಲಿ ಅಮ್ಮ, ಇದೆಲ್ಲ ಒಂದಾಯಿತು. ಆದರೆ ನಿಲುವು ತೀರ್ಮಾನ ಅಂತಕ್ಕಂಥದ್ದು ನೋಡಮ್ಮ, ಯಾರಿಗಾದರೂ ಒಂದು ಕ್ಷಮೆ ಇದೆ, ಯಾರಿಗಾದರೂ ಜೀವನದಲ್ಲಿ ಬೇಕಾಗಿರೋ ಮೌಲ್ಯಗಳ ಬಗ್ಗೆ ಒಂದಷ್ಟು ತಿಳ್ಕೊಳ್ಬೇಕಾಗಿದೆ. ನಿನ್ನ ಮಗಳಿಗೆ ಸ್ವಲ್ಪ ಕೂಡಿಸಿ ಬುದ್ಧಿ ಹೇಳು. ಯಾಕೆಂದರೆ ಇನ್ನೂ ಒಬ್ಬ ಮಗಳಿದ್ದಾಳೆ. ಸಾಲದ್ದಕ್ಕೆ ನಾಳೆ ಅವಳನ್ನೊಂದು ಒಳ್ಳೆ ಮನೆ ಸೇರಿಸಬೇಕಾದ್ರೆ ಈಕೆ ಮನೆಯಲ್ಲಿ ಕೂತ್ಕೊಂಡಾಗ ಎಲ್ಲೋ ಒಂದು ಸಮಸ್ಯೆ ಆಗೋದು. ಅದರಲ್ಲೂ ನಮ್ಮಲ್ಲಿ ನಮ್ಮ ಹಿಂದೂಗಳೆಲ್ಲ ತುಂಬ ದೊಡ್ಡದಾದ ಒಂದು ಮಾರಕ ಅದು. ಯಾರ ಕಷ್ಟ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಅದನ್ನು ಎಲುಬಿಲ್ದ ನಾಲಿಗೆ, ಅದಕ್ಕೆ ನಾಲಿಗೆಗೆ ಎಲುಬಿಲ್ವಲ್ಲ, ಏನು ಬೇಕಾದರೂ ಮಾತಾಡುತ್ತೆ. ನಿನ್ನ ಕುಟುಂಬದ ಬಗ್ಗೆ, ನಿನ್ನ ಸಂಸಾರದ ಬಗ್ಗೆ ನಿಂದಿಸಿ ಮಾತಾಡೋರು ತುಂಬ ಜನ ಆಗ್ತಾರೆ. ನೀನು ಪ್ರತಿ ದಿವಸ ನೀನು ಕಣ್ಣೀರು ಹಾಕಬೇಕಾದ ಪರಿಸ್ಥಿತಿ ಆಗುತ್ತೆ. ಜೊತೆಗೆ ಅವಳಿಗೊಂದು ಜೀವನ ಬೇಕಲ್ಲಮ್ಮ. ಇನ್ನೂ ಚಿಕ್ಕ ವಯಸ್ಸು, ಏನು ಕಂಡದ್ದಲ್ಲ ಅರಿಯಿದ್ದಲ್ಲ. ಮದುವೆ ಮಾಡ್ಕೊಂಡು 3 ವರ್ಷ ಆದರೂ 3 ವರ್ಷದಿಂದ ಏನು ಸಂಸಾರದ ಸುಖನೇ ಕಾಣದಿರಿರ್ತಕ್ಕಂಥವಳು. ಹಾಗಂತೇಳಿದ್ರೆ ಯಾರು ನಂಬ್ತಾರೆ? ನಾಳೆ ದಿವಸ ಅವಳ ಬಗ್ಗೆ ಒಂದು ತಪ್ಪು ಕಲ್ಪನೆ ಮಾತಾಡ್ತಾರೋ ಇಲ್ವೋ? ನೀನೊಂದು ಕೆಲಸ ಮಾಡು, ಇಬ್ಬರನ್ನೂ ಕೂಡಿಸು. ಅಳಿಯ 3 ತಿಂಗಳಿಂದ ಮಾತಾಡಿಲ್ಲ, ಒಪ್ಕೊಳ್ಳೋಣ. ಆದರೂ ಒಂದಲ್ಲ ಒಂದು ಸತಿ ನೀವು ಸಮಂಜಸವಾಗಿ ಕೂಡಿಸಿ, ನೀವು ದೊಡ್ಡವರು ಕೂತ್ಕೊಂಡು ಮಾತಾಡಿ. ಏನು ಸಮಸ್ಯೆ ಇದೆಯಪ್ಪ, ಏನಾಯಿತು, ಇಲ್ಲಿವರೆಗೂ ಆಗಿದ್ದಾಗೋಯ್ತು, ಇನ್ನು ಮುಂದಕ್ಕಾದರೂ ಒಳ್ಳೆ ಜೀವನ ನಡೀಲಿ, ಇನ್ನು ಮುಂದಕ್ಕಾದ್ರೂ ಇಲ್ಲಿಂದ ಹಳೇದು ಮರ್ತೋಗೋಣ, ಹೊಸ ಬದುಕು ನೋಡೋಣ. ಯಾಕೆಂದರೆ ಜೀವನ ಇವತ್ತು ಮುಗಿದೋಗಲ್ವಲ್ಲಮ್ಮ. ಏನೊಂದು 3 ತಿಂಗಳು 3 ವರ್ಷಕ್ಕೂ ಜೀವನ ಅಂದರೆ ಅಗ್ರಿಮೆಂಟಲ್ಲಿ 3 ವರ್ಷ ಆದರೆ ಮುಗಿದೋಯ್ತಪ್ಪ, ನಿನಗೂ ನನಗೂ ಸಂಬಂಧ ಇಲ್ಲ ಅನ್ಬೋದು. ಅದು ಹಾಗಲ್ವಲ್ಲ ತಾಯಿ. ಜೀವನ ಮುಗಿಯೋ ತನಕ ಅಂದು ನೀವು ಪ್ರಾರಂಭಿಸಿ, ಅಂದು ನೀವು ಒಂದು ಕುತ್ತಿಗೆಗೆ ತಾಳಿ ಕಟ್ಟಿಸಿದ್ದೀರಿ, ಸಂಸಾರ ಒಟ್ಟು ಮಾಡಿದ್ದೀರಿ. ಇದನ್ನು ನೀವೊಬ್ಬರೇ ಅರ್ಥ ಮಾಡ್ಕೊಂಡ್ರೆ ಸಾಲದು. ಹೆಣ್ಣಿನ ಕಡೆ ಗಂಡಿನ ಕಡೆ ಇಬ್ಬರೂ ಅರ್ಥ ಮಾಡ್ಕೋಬೇಕು. ಎರಡೂ ಕಡೆ ಅರ್ಥ ಮಾಡ್ಕೊಂಡು ಬದುಕಿದ್ರೆ ಬದುಕು ಚೆನ್ನಾಗಿರುತ್ತೆ. ಇಲ್ಲ 3 ದಿವಸಕ್ಕೆ ಶರ್ಟ್ ಬದಲಾಯಿಸಿದಂಗೆ, ಬಟ್ಟೆ ಬದಲಾಯಿಸಿದಂಗೆ ನಾವು ಬದಲಾಯಿಸ್ತೇ ಹೋಗ್ತೀವಿ ಅಂದರೆ ಅದು ಜೀವನ ಆಗಲ್ಲಮ್ಮ. ನೋಡು, ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಮಗಳ ಜೀವನ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳ್ತಿದ್ದೀನಿ, ಆಕೆ ಜೀವನದಲ್ಲಿ ಏನೂ ಅಲ್ಲೋಲ್ ಕಲ್ಲೋಲ್ ಆಗೋದಿಲ್ಲ, ಸಮಸ್ಯೆ ಆಗಲ್ಲ. ಪುನಃ ಅವರಿಬ್ಬರು ಒಂದು ಕಡೆ ಸೇರ್ತಾರೆ. ಒಳ್ಳೆಯದಾಗಲಿ. ಮನೆ ಹಾಗಿದ್ರೆ ವೀಕ್ಷಕರೇ, ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ, ಮೊನ್ನೆ ಅಷ್ಟೇ ಗುರುಜಿ ದುಬೈಗೆ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಹೋಗಿ ಬಂದರು. ಹಾಗಾಗಿ ದುಬೈನಿಂದ ಈಗ ವಿಶೇಷ ಕಾರ್ಯವೊಂದು ಸಿದ್ಧವಾಗಿದೆ, ಅವ್ರನ್ನ ಮಾತಾಡ್ಸೋಣ. ಹಲೋ ಹಲೋ ಸರ್, ನಮಸ್ತೆ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ತಾವು ಹುಷಾರಿದ್ದೇವೆ, ನಾವು ಹುಷಾರಿದ್ದೇವೆ. ಹಾ, ಗುರುಜಿ ಹತ್ರ ಮಾತಾಡಿ ಸರ್. ಹಲೋ. ಗುರುಜಿ ಮಾತಾಡಿ. ಗುರುಜಿ ಅವರೇ ನಮಸ್ಕಾರ. ನಮಸ್ತೆ. ನಮಸ್ತೆ ಬಾಲು, ಹೇಗಿದ್ದೀರಿ? ಹುಷಾರಿದ್ದೇವೆ. ತಮ್ಮ ಆಗಮನದಿಂದ ಮತ್ತು ರಾಜವರ ಆಗಮನದಿಂದ ಪ್ರೋಗ್ರಾಮ್ ಎಲ್ಲ ಒಳ್ಳೇದಾಯ್ತು, ಕಾರ್ಯಕ್ರಮ. ನಮಗೂ ಬಹಳ ಸಂತೋಷ ಆಯ್ತು. ಭಾಗ್ಯವಂತರು. ತಮ್ಮ ಆಗಮನದಿಂದ ಪಾದಸ್ಪರ್ಶದಿಂದ ಮಳೆ ಕೂಡ ಬಂತು ತಾವು ಹೋದ ನೆಕ್ಸ್ಟ್ ಡೇ. ನನಗೆ ಅದೇ ಅನ್ನಿಸ್ತು. ಯಾಕೆಂದ್ರೆ ರಾಜ್ಯದಲ್ಲಿ ಮಾತ್ರ, ರಾಜ್ಯದಲ್ಲಿ ಎಲ್ಲಿ ಹೋದ್ರು ಆನಂದ್ ಗುರುಜಿ ಬಂದ್ರೆ ಮಳೆ ಬರುತ್ತೆ ಅನ್ನೋದೊಂದು ಮಾತಿತ್ತು. ಅದು ಸುಮಾರು ಜನಕ್ಕೂ ಗೊತ್ತಿರುವಂತ ವಿಚಾರ. ಆದ್ರೆ ದುಬೈಯಲ್ಲೂ ಇದು ನಡೀತು ಅಂದ್ರೆ ಬಹುಶಃ ಇದು ನನ್ನಿಂದಲ್ಲ, ಒಳಗಿರ್ತಕ್ಕಂಥ ದೇವಿ ನಡೆಸಿದ್ದಾಳೇನೋ, ಆ ಸಂತೋಷ. ಖಂಡಿತ ಗುರುಜಿ, ಖಂಡಿತ. ಅದು ಕೂಡ ಸ್ವಲ್ಪ ಅಲ್ಲ, ತುಂಬಾ ಜೋರು ಬಂದಿದೆ ಮಳೆ. ಓಹೋ.
ಸಾಮಾನ್ಯಕ್ಕೆ ದುಬೈಲಿ ಮಳೆ ಕಡಿಮೆನೆ. ಖುಷಿಯಾಗಿದೆ. ಹೌದು ಮಳೆ ಕಡಿಮೆ ಗುರುಜಿ. ಹೌದಪ್ಪ, ನಿಮ್ಮ ಆತಿಥ್ಯ ಮತ್ತು ಅಲ್ಲಿರ್ತಕ್ಕಂಥ ನಿಮ್ಮ ಆತಿಥ್ಯನೂ ಚೆನ್ನಾಗಿತ್ತು. ಜೊತೆಗೆ ಅಲ್ಲಿರ್ತಕ್ಕಂತಹ ಎಲ್ಲ ಅನಿವಾಸಿ ಕನ್ನಡಿಗರು ತಾವೆಲ್ಲರೂ ಸಹಿತ ಒಂದು ಕಡೆ ಸೇರಿ ಕನ್ನಡದ ಹಬ್ಬವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ರಿ. ಅದೆಲ್ಲ ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಆಗ್ಲಿ, ಮುಂದೊಂದು ದಿವಸ ಅಲ್ಲಿ ನಡೆದಂತ ಸಂಪೂರ್ಣ ಕಾರ್ಯಕ್ರಮ ನಮ್ಮ ಜಿ ಕನ್ನಡದಲ್ಲೂ ಸಹಿತ ಅದು ಪ್ರಸಾರ ಆಗುತ್ತೆ. ನಾವು ತಿಳಿಸ್ತೀವಿ ಅದನ್ನ ಸದ್ಯದಲ್ಲೇ. ಅಲ್ಲಿ ಎಲ್ಲಾರನ್ನು ಕೇಳಿದೆ ಅಂತ ಹೇಳಿ, ಸದನ್ ದಾಸ್ ಆಗ್ಲಿ, ನಮ್ಮ ವಿಜಯ್ ಆಗ್ಲಿ, ನಿಮ್ಮನ್ನಾಗ್ಲಿ ಎಲ್ಲರನ್ನೂ ಮತ್ತು ನಿಮ್ಮ ಪರಿವಾರ ಎಲ್ಲರಿಗೂ ಹೇಳಿ ನಮ್ಮ ಆಶೀರ್ವಾದ ಇದೆ. ಓಕೆ ಗುರುಜಿ, ಓಕೆ, ಥ್ಯಾಂಕ್ ಯು. ಇನ್ನೊಮ್ಮೆ ತುಂಬಾ ವಿಜೃಂಭಣೆಯಿಂದ ಗುರುಜಿ ಇನ್ನೊಮ್ಮೆ ಕಾರ್ಯಕ್ರಮ ಮಾಡುವ. ಆಗ್ಲಿ, ಒಳ್ಳೇದಾಗ್ಲಿ. ಆಗ್ಲಿ, ಈ ಬಾರಿ ತಾವು ಎಲ್ಲರೂ ನಮ್ಮ ಕರ್ನಾಟಕಕ್ಕೆ ಬನ್ನಿ, ನಮ್ಮ ಆಶ್ರಮಕ್ಕೆ ಬನ್ನಿ. ಒಂದು ಹುಣ್ಣಿಮೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಹಿತ ಪಾಲ್ಗೊಳ್ಳಿ. ಒಳ್ಳೇದಾಗ್ಲಿ. ಖಂಡಿತ ಗುರುಜಿ, ಖಂಡಿತ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ದುಬೈನಿಂದ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ಬಾಲಕೃಷ್ಣ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಇನ್ನು ಈಗ ಧನುರ್ ರಾಶಿಯಿಂದ ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ. ಈಗ ಧನುರ್ ರಾಶಿಯಿಂದ ಹೇಳಬೇಕು. ನಾನು ದುಬೈ ನೋಡಿದಾಗ ನನ್ನ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂದರೆ, ಅಲ್ಲಿರ್ತಕ್ಕಂಥ ಬಿಲ್ಡಿಂಗ್ಗಳಿದೆಯಲ್ಲ, ಬಿಲ್ಡಿಂಗು ಶುದ್ಧಿ ಮತ್ತು ಆ ರಸ್ತೆಗಳು, ಆ ರಸ್ತೆಗಳಲ್ಲಿ ಆ ವೆಹಿಕಲ್ ಡ್ರೈವಿಂಗ್, ಆ ಡ್ರೈವಿಂಗ್ ಸೆನ್ಸನ್ನು ನೋಡಬೇಕಾದ್ರೆ ದುಬೈ ಮತ್ತು ಹೊರದೇಶಗಳಲ್ಲಿ ನೋಡಬೇಕು. ನಮ್ಮವ್ರು ಏನು ಹಂಗೆ ಎಲ್ಲಿ ಬೇಕಾದ್ರೂ ಸುತ್ತ ಬಿಡ್ತಾರೆ. ಎಲ್ಲಿ ಬೇಕಾದರೂ ಒಂದು ಮುಂದೆ ಗಾಡಿ ಟಚ್ ಆಗುತ್ತೋ ಇಲ್ಲೋ, ಯಾರನ್ನ ಎಲ್ಬೋರ್ಡ್ ಗಾಡಿ ಓಡಿಸ್ತಿದ್ದಾರೋ ಅಥವಾ ಅಂತಿಂದವ್ರು ಗಾಡಿ ಓಡಿಸ್ತಿದ್ದಾರೋ, ಹಾರ್ಟ್ ಪೇಷಂಟ್ಸ್ ಗಾಡಿ ಓಡಿಸ್ತಾರೋ, ಯಾವ ಚಿಂತನೆ ನಮ್ಮಲ್ಲಿ ಮಾಡಲ್ಲ. ಆದರೆ ಅಲ್ಲಿನ ವ್ಯವಸ್ಥೆ ಹಾಗಲ್ಲ. ಅಲ್ಲಿ ಒಂದೇ ಪಥದಲ್ಲಿ ನಡೀಬೇಕು, ಒಂದೇ ವೇಗವಾಗಿ ನಡೀಬೇಕು ಮತ್ತು ಅಲ್ಲಿನ ಪದ್ಧತಿಗಳೇ ಬೇರೆ. ಆ ಪದ್ಧತಿಗಳನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಚಾಚು ತಪ್ಪಿದ್ರೂ ಇಮಿಡಿಯೇಟ್ ಫೈನ್ ರೆಡಿ. ಅದರಿಂದ ಒಂದು ಗಾಂಭೀರ್ಯ ಇದೆ, ಒಂದು ಗತ್ತಿದೆ. ಅದು ನಮ್ಮಲ್ಲೂ ಸ್ವಲ್ಪ ಅಳವಡಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಅದನ್ನು ಈ ವೇದಿಕೆ ನಾನು ಹೇಳೋದಷ್ಟು ಸಮಂಜಸ ಅಲ್ಲ ಅನಿಸುತ್ತೆ. ಯಾಕೆಂದರೆ ಇಲ್ಲೆಲ್ಲರೂ ಸ್ವತಂತ್ರರೇ. ಈ ಸ್ವತಂತ್ರತೆ ಇರೋದ್ರಿಂದ ಯಾರಿಗೇನು ಹೇಳಿಕ್ಕೆ ಬರೋದಕ್ಕಾಗೋದಿಲ್ಲ. ಆದರೆ ಡ್ರೈವಿಂಗಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಎಲ್ಲರಿಗೂ ಆರೋಗ್ಯ, ಎಲ್ಲರಿಗೂ ಸಹಿತ. ಯಾಕೆಂದರೆ ಆ ಜೀವ ಭಯ ಅಂತಕ್ಕಂಥದ್ದು, ಜೀವಕ್ಕೆ ಆ ಶಕ್ತಿ ಇದೆಯಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಏನಾದ್ರು ಸಣ್ಣ ಪುಟ್ಟ ತೊಂದರೆಗಳಾದರೆ ಆ ತೊಂದರೆ ಆದಂಥ ಕ್ಷಣಕ್ಕಷ್ಟೇ ಮರ್ತೋಗಲ್ಲ. ಅದು ಆ ನೋವು ಅವ್ರಿಗಿರುತ್ತೆ, ಆ ನೋವು ಅವರೇ ಅನುಭವಿಸ್ಬೇಕಾಗತ್ತೆ. ನೋವು ಅನುಭವಿಸಬಾರ್ದು ಅಂದರೆ ಎಚ್ಚರಿಕೆ ಬೇಕೇ ಬೇಕು. ಆ ಎಚ್ಚರಿಕೆ ವಹಿಸೋದ್ರಲ್ಲಿ ಖಂಡಿತ ತಪ್ಪಲ್ಲ. ಒಳ್ಳೆಯದಾಗಲಿ. ಹಾಗೆ ಬರೀ ದೊಡ್ಡ ಬಿಲ್ಡಿಂಗ್ಗಳೇ, ಬಟ್ ಸಣ್ಣ ಪುಟ್ಟ ಬಿಲ್ಡಿಂಗೇ ಇಲ್ಲ. ಎಲ್ಲಿಂದ ನೋಡ್ರೂ ಸಹಿತ ಹಿಂದೆ ಈ ಸ್ಪೈಡರ್ ಮ್ಯಾನು ಮತ್ತು ಜಾಯನ್ ರೋಬೋಟ್ಗಳಂತ ಅವಾಗ ಇದ್ದಂಥ ವಾಹಿನಿ DD1ನಲ್ಲಿ ಅದು ಬರ್ತಿತ್ತಲ್ಲ, ಅದು ನೋಡೋಕೆ ಎಲ್ಲರೂ ಮಕ್ಕಳು ಕಾತುರತೆಯಿಂದ ಕಾಯ್ತಿದ್ವಿ. ಆ ಸ್ಪೈಡರ್ ಮ್ಯಾನ್ ಹಿಂಗೆ ಹಿಡ್ಕೊಂಡ್ರೆ ಎರಡು ಹೋಗಿ ಬಿಲ್ಡಿಂಗ್ ಮೇಲೆ ಆಟ ಆಡೋದು ನಾನು ನೋಡ್ತಾ ಇದ್ದೆ ಅವಾಗ ಚಿಕ್ಕ ಹುಡುಗನಾಗಿದ್ದಾಗ. ಅಂಥದ್ದನ್ನು ಅವಾಗ ನೋಡಿದ್ವಿ. ಅಂಥದ್ದು ಬಿಟ್ಟರೆ ಇವಾಗ ಅಂಥ ಬಿಲ್ಡಿಂಗ್ ಅಲ್ಲಿತ್ತು ಅನ್ನೋದು ಇವಾಗ ಸಾಕ್ಷಿ ಸಮೇತ ದುಬೈಯಲ್ಲಿದೆ. ಒಳ್ಳೆಯದಾಗಲಿ, ಭಾಳ ಚೆನ್ನಾಗಿದೆ. ಸಾಧ್ಯವಾದರೆ ಎಲ್ಲರೂ ಒಂದು ಸತಿ ದುಬೈಗೆ ಪ್ರಯಾಣ ಬೆಳೆಸಿ ದುಬೈ ನೋಡ್ಕೊಂಡು ಬನ್ನಿ. ಅಥವಾ ನಾವು ಒಂದು ಸ್ವಲ್ಪ ದಿವಸದಲ್ಲೇ ದುಬೈನ ತೋರಿಸ್ತೀವಿ ಹೇಗಿದೆ ಅಂತ. ನೋಡ್ಲಿಕ್ಕೆ ಆಗದಿರತಕ್ಕಂಥವ್ರು ನೋಡ್ಕೊಂಡು ಬನ್ನಿ. ನಾನು ನಮ್ಮ ರಾಜ್ಯವನ್ನು, ನಮ್ಮ ದೇಶವನ್ನು ಹೆಚ್ಚು ಹೊಗಳುವಂಥದ್ದೇ. ಆದರೆ ಅಲ್ಲಿನ ವ್ಯವಸ್ಥೆಗಳು ಹಾಗಿದೆ, ಅದರ ಬಗ್ಗೆ ಎಲ್ಲರೂ ತಿಳ್ಕೊಳ್ಳಿ ಅಂತ ಹೇಳ್ತಿದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಕೋಡಿಗೆಹಳ್ಳಿ ಕೆಂಚನಹಳ್ಳಿಯಿಂದ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಈಗ ಜನ ಆಹ್ವಾನಿಸಲಿಕ್ಕೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಭಾಗದಲ್ಲಿ ಯಡಿಯೂರು ಮತ್ತು ಕೆಂಚನಹಳ್ಳಿ ಈ ಭಾಗದಲ್ಲಿ ಸಾಕಷ್ಟು ಶಕ್ತಿ ದೇವತೆಗಳಿರ್ತಕ್ಕಂಥದ್ದು. ನಮ್ಮ ತುಮಕೂರು ದಾಟಿದ್ರೇ ದೇವತೆಗಳು, ಪವಾಡ ಸ್ಥಳಗಳು, ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳು. ಆ ಭಾಗದಲ್ಲಿರ್ತಕ್ಕಂಥ ಅಟ್ಟಿಲಕ್ಕಮ್ಮ, ಜಲಗೇರಮ್ಮ ಹಾಗೂ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ, ಹೀಗೆ ಒಂದೊಂದು ಸಿದ್ಧ ಪುಣ್ಯಕ್ಷೇತ್ರಗಳಿರ್ತಕ್ಕಂಥದ್ದು. ನಾನು ಅದೇ ಭಾಗಕ್ಕೆ ಒಂದು ಸತಿ ಶನೇಶ್ಚರನ ವಿಶೇಷವಾದಂಥ ಪ್ರತಿಷ್ಠಾಪನಾ ಮಹೋತ್ಸವಕ್ಕೂ ಬಂದಿದ್ದೆ. ಮೊನ್ನೆ ಅಂದರೆ ನಮಗೆ ದಿನಗಳು ಕಳೆಯೋದು ಭಾಳ ಮೊನ್ನೆ ಅಂದಂಗೆ ಇರುತ್ತೆ. ಕಳೆದ 2 ವರ್ಷದ ಹಿಂದೆ ಯಡಿಯೂರು ಸಿದ್ಧಲಿಂಗೇಶ್ವರರ ಜಾತ್ರಾ ಮಹೋತ್ಸವ ಅಂದರೆ ಲಕ್ಷದೀಪೋತ್ಸವಕ್ಕೂ ಬಂದಿದ್ದೆ. ಏನೇ ಆದರೂ ನಮ್ಮ ತುಮಕೂರು ದಾಟಿದ್ರೆ ಆಧ್ಯಾತ್ಮಿಕತೆ, ಧಾರ್ಮಿಕತೆ, ದೇವಾಲಯಗಳು, ದೇವರ ಅನುಷ್ಠಾನ, ಪೂಜಾ ಪದ್ಧತಿಗಳು, ಅಲ್ಲಿರ್ತಕ್ಕಂಥ ಪವಾಡ ಕ್ಷೇತ್ರಗಳು, ಅದರಲ್ಲೂ ಅಟ್ಟಿಲಕ್ಕಮ್ಮ ಮತ್ತು ವೇಣುಗೋಪಾಲ ಸ್ವಾಮಿನ ಏನು ಚಿಕ್ಕಣ್ಣ ಸ್ವಾಮಿ ಅಲ್ಲ, ಚಿಕ್ಕಣ್ಣ ಸ್ವಾಮಿ ಆಲಯಕ್ಕೆ ದೊಡ್ಡದಾದಂತಹ ಗುಡಿಗೋಪುರ ಏನಿಲ್ಲ. ಅದು ಆ ಒಂದು ಚಿಕ್ಕದಾದಂತಹ ಒಂದು ಗುಡಿಸಲು ಥರನೇ ದೇವಸ್ಥಾನ. ಇವತ್ತಿಗೂ ಸಾಕಷ್ಟು ಪವಾಡಗಳು, ಸಾಕಷ್ಟು ಜನ ಭಕ್ತರನ್ನು ಒಳಗೊಂಡಿರ್ತಕ್ಕಂಥದ್ದು. ಅಟ್ಟಿಲಕ್ಕಮ್ಮನಂತೂ ಆ ತಾಯಿಯ ಒಂದು ಪವಾಡ ಮತ್ತಷ್ಟು. ಇನ್ನು ಆ ಭಾಗದಲ್ಲಿರ್ತಕ್ಕಂಥ ಬಸವ, ಒಂದೊಂದು ಸಹಿತ ಮಾತಾಡುವಂತಹ ದೈವಗಳು, ಮಾತಾಡುವಂತಹ ದೇವರು, ಪ್ರತಿಯೊಬ್ಬರ ಕಷ್ಟಕ್ಕೂ ಸಹಿತ ಸ್ಪಂದಿಸುವಂಥದ್ದು. ಯಾರೇ ಸಮಸ್ಯೆ ಅಂತ ಹೋದರೂ ಪರಿಹಾರ ಸಿಗುವ ಕ್ಷೇತ್ರ ನಿಮ್ಮ ಭಾಗದಲ್ಲಿ. ಅಂಥದ್ದೇ ಇನ್ನೊಂದು ಕ್ಷೇತ್ರ. ಈಗ ಯಾವ ದೇವಸ್ಥಾನ ಇದು? ಕೊಡಿ ಶಾಲು ಕೊಡಿ.
ಶ್ರೀನಿವಾಸ ಇನ್ವಿಟೇಷನ್ ನನ್ನ ಟೇಬಲ್ಗೆ ಬಂದುಬಿಟ್ಟಿದೆ ಆಲ್ರೆಡಿ. ಹಾಗೆ ದೇವಿಯ ಪುನಃಪ್ರತಿಷ್ಠಾಪನೆನ ಮಾತಾಡಿ ಹಾಂ. ಶ್ರೀ ಕೋಡಿಕೆಂಪಮ್ಮ ದೇವಿ ಪುನಃಪ್ರತಿಷ್ಠಾಪನಾ ಶ್ರೀ ಆಂಜನೇಯ ಸ್ವಾಮಿ ಸ್ಥಿರಬಿಂಬ ಪ್ರತಿಷ್ಠಾಪನಾ ಕಾರ್ಯಕ್ರಮ 2ನೇ ತಾರೀಕು ಶುಕ್ರವಾರ ಮಧ್ಯಾಹ್ನ ಬೆಳಗ್ಗಿಂದ ಸ್ಟಾರ್ಟ್ ಆಗುತ್ತೆ ಕಾರ್ಯಕ್ರಮ. ತುಮಕೂರು ಜಿಲ್ಲೆ CS ಪುರ ಹೋಬಳಿ ಕೆಂಚನಹಳ್ಳಿ ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು ಗುರುಗಳನ್ನ ಆಹ್ವಾನ ಮಾಡೋದಕ್ಕೆ ನಾವೆಲ್ಲ ಟ್ರಸ್ಟ್ ವತಿಯಿಂದ ನಾನು ಟ್ರಸ್ಟ್ ಅಧ್ಯಕ್ಷನಾಗಿ ನಮ್ಮ ಟ್ರಸ್ಟಿನ ಸಹ ಎಲ್ಲ ಧರ್ಮದರ್ಶಿಗಳು ನಾವು ಇಲ್ಲಿ ಆಗಮಿಸಿದ್ದೀವಿ. ಗುರುಗಳು ಆ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತೇಳಿ ದಿವ್ಯ ಸಾನ್ನಿಧ್ಯ ವಹಿಸಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಂದು ಗುರುಗಳಲ್ಲಿ ನಾನು ನಮ್ಮ ಟ್ರಸ್ಟ್ ವತಿಯಿಂದ ವಿನಂತಿಯನ್ನು ಮಾಡ್ಕೋತೀನಿ. ಗುರು ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ದೇವಾಲಯಗಳ ದೇವರ ಪೂಜಾನುಷ್ಠಾನ ಪ್ರತಿಷ್ಠಾಪನ ಮತ್ತು ಯಾವುದೇ ಒಂದು ಪುನಃಪ್ರತಿಷ್ಠೆ ಇರಲಿ, ಅದು ಧರ್ಮ ಸಂಸ್ಕೃತಿ ನಮ್ಮ ಭಾರತದ ಈ ಹಿಂದೂ ಸನಾತನ ಧರ್ಮದಡಿಯಲ್ಲಿ ನಡೆಯುವಂಥ ಯಾವುದೇ ಕಾಯಕವಾದರೂ ಅದು ಬಹಳ ಅರ್ಥಪೂರ್ಣವಾಗಿ ನಡೀಬೇಕು. ಮುಂದಿನ ಪೀಳಿಗೆಗೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂತಹ ಹಿಂದಿನ ಒಂದು ಪರಂಪರೆ ಏನಿದೆ, ಪರಂಪರೆಯನ್ನು ಉಳಿಸಿ ಬೆಳೆಸಿ ನಡೆಸ್ಕೊಂಡು ಹೋಗುವ ಕಾಯಕವನ್ನು ಎಲ್ಲರೂ ಮಾಡುವಂಥದ್ದಾಗ್ತದೆ. ಅದು ಬಹಳ ಸಂತೋಷ. ಅದರಲ್ಲೂ ಈ ತುಮಕೂರು ದಾಟಿದ್ರೇ ದೇವಾಲಯಗಳ ಪುಣ್ಯಕ್ಷೇತ್ರ ಆದರೂ ತಪ್ಪಲ್ಲ. ಆ ಭಾಗದಲ್ಲಿರ್ತಕ್ಕಂಥ ಒಂದೊಂದು ಕ್ಷೇತ್ರಗಳ ಬಗ್ಗೆಯೂ ಅಷ್ಟೊಂದು ಹೆಚ್ಚಿನ ಮಾಹಿತಿ ಇದೆ. ಇದು ಹಿಂದೆ ಇದ್ದಂಥದ್ದು, ನೀವಾಗ ಪುನಃ ಪ್ರತಿಷ್ಠಾಪನೆ ಮಾಡ್ತಿರೋದು. ಪ್ರತಿಷ್ಠಾಪನೆ ಮಾಡ್ತೀವಿ. ಇದು ಎಷ್ಟು ವರ್ಷದ ದೇವಸ್ಥಾನ ಇದು? ಸುಮಾರು ಒಂದು 100 ವರ್ಷದ ಇತಿಹಾಸ ಇದೆ ಗುರುಗಳೇ. ಅದೇ ಮೂಲೆಯಲ್ಲಿ ಕೆರೆ ಇದೆ ಇದೊಂದು. ಆ ಕೆರೆ ಇರ್ತಕ್ಕಂಥದ್ದು. ಮತ್ತು ಅಲ್ಲಿ ಗರುಡನ ದೇವಸ್ಥಾನ ಒಂದಿರಬೇಕಲ್ಲ, ಇದು ಗರುಡನ ದೇವಸ್ಥಾನನು ಲಕ್ಷ್ಮೀ ನರಸಿಂಹ, ಲಕ್ಷ್ಮೀ ವೆಂಕಟೇಶ್ವರ, ಲಕ್ಷ್ಮೀ ನರಸಿಂಹ ಬಂದಿದ್ದೀನಿ ನಾನು. ಒಟ್ಟಲ್ಲಿ ಆ ಭಾಗದಲ್ಲಿ ಸಾಕಷ್ಟು ಇದೆ. ಒಳ್ಳೇದಾಗಲಿ, ನಾನು ಖಂಡಿತ ಬರ್ತೇನೆ. ಹೊಸದಾಗಿ ಅದೊಂದು ಮಾಡಿದ್ವಿ ಗುರುಗಳೇ. ಪೋತಿಯ ಸಮಾಧಿ ಇತ್ತು, ಅದನ್ನ ತೆಗೆದಾಕಿ ಹೊಸದಾಗಿ ಒಂದು ಚಂದ್ರಕ್ಕೆ ಅದು ಆಂಜನೇಯ ಪ್ರತಿಷ್ಠಾಪನೆಗೆ ಅದನ್ನ ಮಾಡಿದ್ವಿ. ತುಂಬ ಸಂತೋಷ. ಈ ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ. ಹಾಗೆ ಈ ಕಾರ್ಯಕ್ರಮ ಮತ್ತು ಈ ಸುತ್ತಮುತ್ತ ಭಾಗದ ಎಲ್ಲ ರೈತ ಬಾಂಧವರು, ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರು ತಾವೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಅದ್ಧೂರಿತವಾಗಿ ನಡೆಸೋಣ. ದೇವರ ಸಾನ್ನಿಧ್ಯದಲ್ಲಿ ಈ ಒಂದು ಮಾರ್ಗಶಿರ ಮಾಸದ ಅನುಷ್ಠಾನದಲ್ಲಿ ಎಲ್ಲರೂ ಸಹಿತ ಪಾಲ್ಗೊಳ್ಳೋಣ. ಒಳ್ಳೆಯದಾಗಲಿ, ಶುಭವಾಗಲಿ, ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ವೀಕ್ಷಕರೇ, ಶ್ರೀ ಕೋಡಿ ಕೆಂಪಮ್ಮ ದೇವಿ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಶ್ರೀ ಕೋಡಿ ಕೆಂಪಮ್ಮ ದೇವಿ ಪುನರ್ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಶ್ರೀ ಕೃಪಾಂಜನೇಯ ಸ್ವಾಮಿ ಸ್ಥಿರಬಿಂಬ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಗ್ತಾ ಇದೆ. 30ನೇ ತಾರೀಕು ಬುಧವಾರದಿಂದ ಪ್ರಾರಂಭ ಆಗುತ್ತೆ. 2ನೇ ತಾರೀಕು ಡಿಸೆಂಬರ್ ಶುಕ್ರವಾರದವರೆಗೆ ನೆರವೇರಿಸಲಾಗ್ತಾ ಇದೆ. 2ನೇ ತಾರೀಕು ಡಿಸೆಂಬರ್ ಅಂದರೆ ಶುಕ್ರವಾರ ಡಾಕ್ಟರ್ ಮಹರ್ಷಿ ಆನಂದಕುಶ್ ಅವರು ಈ ಒಂದು ವಿಶೇಷ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಖಂಡಿತವಾಗಿ ನೀವು ಕೂಡ ಭಾಗವಹಿಸಬಹುದು. ಡಿಸೆಂಬರ್ 2ನೇ ತಾರೀಕು ಶುಕ್ರವಾರ ಶ್ರೀ ಕೋಡಿ ಕೆಂಪಮ್ಮ ದೇವಿ ಪುನರ್ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಶ್ರೀ ಕೃಪಾಂಜನೇಯ ಸ್ವಾಮಿ ಸ್ಥಿರಬಿಂಬ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ನೀವು ಕೂಡ ಖಂಡಿತವಾಗಿ ಭಾಗವಹಿಸಬಹುದು. ಗುರುಜರು ಕೂಡ ಆಗಮಿಸ್ತಾರೆ, ಅವರಿಂದ ಆಶೀರ್ವಾದವನ್ನು ಕೂಡ ನೀವು ಪಡೆದುಕೊಳ್ಬಹುದು ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಈಗ ತಿಳ್ಕೊಳ್ಳೋಣ ಗುರುಜಿ ಅವರಿಂದ. ಗುರುಜಿ, ಧನುರ್ ರಾಶಿಯಿಂದ ಖಂಡಿತಮ್ಮ. ಇನ್ನು ಧನುರಾಶಿ, ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಬುಧನ ಆಸ್ಥಾನ ಚೆನ್ನಾಗಿರೋದ್ರಿಂದ ತಾವು ಅಂಜಬೇಕಾದ್ದೆಲ್ಲ ಯಾವುದೇ ಕಾಯಕವನ್ನು ಮಾಡಿ ಕಾರ್ಯಸಿದ್ಧಿ ಆಗುತ್ತೆ, ಹೆಚ್ಚಿನ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಮಧ್ಯಾಹ್ನ ಸರಿಸುಮಾರು 12 ಗಂಟೆ 45 ನಿಮಿಷದಿಂದ 1:20 ಮಾತ್ರ ಸ್ವಲ್ಪ ಜವಾಬ್ದಾರಿ ಬೇಕು. ಹೆಚ್ಚು ಜವಾಬ್ದಾರಿಯೂ ಬೇಕು, ಅದರ ಎಚ್ಚರಿಕೆಯನ್ನು ಬೇಕು. ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಸ್ವಲ್ಪ ಅಚ್ಚುಕಟ್ಟಾಗಿ ಅದರ ಬಗ್ಗೆ ಆಲೋಚನೆ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಇರುತ್ತೆ. ಹಾಗೆ ಇವತ್ತಿನ ದಿವಸ ನೀವು ಮಾಡುವಂಥ ಕಾಯಕ ಮತ್ತಷ್ಟು ಅರ್ಥಪೂರ್ಣವಾಗಿ ಆಗಬೇಕಾದ್ರೆ 1 ಚಿಟಿಗೆಯಷ್ಟು ಕಡಲೆಬೇಳೆ, ಒಂದು ಸ್ವಲ್ಪ ಹಾಲು, ಅಂದರೆ 1 ಉದ್ದರಣೆಯಷ್ಟು ಹಾಲು, 1 ಸ್ಪೂನ್ ಹಾಲನ್ನ ಅಂಗೈಯಲ್ಲಿ ಹಾಕ್ಕೊಳ್ಳಿ. ಅದರ ಮೇಲೆ 1 ಚಿಟಿಕೆ ಕಡಲೆಬೇಳೆ ಹಾಕ್ಕೊಳ್ಳಿ, ಕಡಲೆಬೇಳೆ ಅಥವಾ ಕಡಲೆಕಾಳು ಹಾಕ್ಕೊಳ್ಳಿ. ಉತ್ತರಾಭಿಮುಖವಾಗಿ ನಿಂತು ಭಗವಂತನ ಪ್ರಾರ್ಥನೆ ಮಾಡ್ತಾ ಇವತ್ತು ಬಂದುದಗುವ ಯಾವುದೇ ಸಮಸ್ಯೆಗಳಾದರೂ ಅಲ್ಲಿಂದಲೇ ಪರಿಹಾರ ಸಿಗಲೇನಪ್ಪ ಅಂತ ದೇವರನ್ನ ಪ್ರಾರ್ಥನೆ ಮಾಡಿ ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಈ ಕಾಯಕವನ್ನು ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ಧನುರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ,
ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ತುಂಬ ದಿವಸಗಳ ನಂತರ ನಿಮಗೊಂದು ಅನುಕೂಲ ಆಗುವಂಥದ್ದು, ಕಾರ್ಯವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಆರೋಗ್ಯದಲ್ಲಿ ಸುಧಾರಣೆ ಮಾಡ್ಕೊಳ್ತಕ್ಕಂಥದ್ದು, ಯಾವುದೇ ಸಮಸ್ಯೆಗಳಿಗಾದರೂ ಒಂದು ಪರಿಹಾರವನ್ನು ಹುಡುಕೊಳ್ತಕ್ಕಂಥದ್ದು, ತೃಪ್ತಿಕರವಾದಂಥ ಬದುಕಿನಡೆ ಒಂದು ಹೆಜ್ಜೆಯನ್ನು ಹಾಕುವಂಥದ್ದು. ಏನೇ ಮಾಡಿದ್ರೂ ನೀಲಾಂಜನ ಸಮಾಭಾಸಂ ರವಿಪುತ್ರ ಮಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ಚರಂ. ಶನೇಶ್ಚರ ಮಂತ್ರವನ್ನು ನಿರಂತರವಾಗಿ ಆರಾಧನೆ ಮಾಡ್ತಾ, ಭಗವಂತನ ಪ್ರಾರ್ಥನೆ ಮಾಡ್ತಾ, ಸಾಧ್ಯವಾದರೆ ಮಾರುತಿಯ ಸಾನ್ನಿಧ್ಯಕ್ಕೆ ಹೋಗಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಸಿಗುವಂಥ ಕೇಸರಿ ಪ್ರಸಾದವನ್ನು ಹಣೆಗೆ ಧಾರಣೆ ಮಾಡ್ಕೊಳ್ಳೋದ್ರಿಂದ ತುಂಬ ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀನಿ. ಯಾವುದೇ ಕೆಲಸವಾದರೂ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುವ ಕಾಯಕ ಶೀಘ್ರ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಮಕರ ರಾಶಿಯವರಿಗೆ ಖಂಡಿತ ಒಳಿತಿರುವಂಥ ಒಳ್ಳೆ ಕಾಲ ಇರತಕ್ಕಂಥ ಕಾಲವೇ ಇವತ್ತು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧಾನುಷ್ಠಾನ ಮಾಡಿ ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ಮಹಾವಿಷ್ಣುವನ್ನು ಆರಾಧನೆ ಮಾಡ್ತಾ ಒಂದೆರಡು ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟು ಇವತ್ತಿನ ಕಾಯಕವನ್ನು ಶುರು ಮಾಡಿದ್ರೆ ಖಂಡಿತ ಒಳಿತಿದೆ. ಆದರೆ ಮನಸ್ಸಲ್ಲಿ ತುಂಬ ಚಂಚಲತೆ ಇದೆ, ಒಂದಷ್ಟು ನೋವಿದೆ, ಒಂದಷ್ಟು ಬಾಧೆ ಇದೆ. ಯಾರೊಬ್ಬರೊಂದಿಗೂ ಏನೂ ಹಂಚ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿ ಮನಸ್ಸು ನೋವು ಕೊಡ್ತಾ ಇದೆ. ಮನಸ್ಸಲ್ಲಿರ್ತಕ್ಕಂಥ ಉದ್ವೇಗತನ, ಒಂದಷ್ಟು ನೋವು ಮತ್ತು ಕಣ್ಣೀರಾಗುವಂಥ ಪರಿಸ್ಥಿತಿ ಇದೆಲ್ಲವೂ ನಿಮ್ಮನ್ನು ಬಾಧಿಸ್ತಿರ್ಬೋದು. ಆದರೆ ಅದರ ಹಿಂದೆ ಒಂದು ವಿಶೇಷವಾದಂಥ ಶಕ್ತಿ ಅಡಗಿದೆ. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಬಂದಂಥ ಕಷ್ಟಗಳನ್ನು ದೂರ ಮಾಡ್ಕೊಳ್ಳಿಕ್ಕಾಗಿ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ. ಯಾರೊಬ್ಬರೊಂದಿಗೆ ನಿಮ್ಮ ಕಷ್ಟವನ್ನು ಹೇಳ್ಕೊಂಡ್ರು ಅದಕ್ಕೆ ಬೇರೊಂಥರ ಪರಿಹಾರ ಇಲ್ಲದಂಥ ರೀತಿಯಲ್ಲಾಗುತ್ತೆ. ಆದರೆ ಕಷ್ಟಕ್ಕೊಂದು ಪರಿಹಾರ ಹುಡ್ಕೋಬೇಕಾದ್ರೆ ಇವತ್ತು ಬನ್ನಿ ವೃಕ್ಷ ಅಥವಾ ಬನ್ನಿ ವೃಕ್ಷ ಆಗಲಿ, ಅಶ್ವತ್ಥ ವೃಕ್ಷ ಆಗಲಿ ಅಥವಾ ಔದುಂಬರ ವೃಕ್ಷ ಆಗಲಿ, ಇಂತಹ ವೃಕ್ಷಗಳ ಸಾನ್ನಿಧ್ಯಕ್ಕೆ ಹೋಗಿ ಆ ವೃಕ್ಷದ ನೆರಳಲ್ಲಿ ಕೂತ್ಕೊಂಡು ಅಲ್ಲಿ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳೋದ್ರಿಂದ ಖಂಡಿತ ಅದಕ್ಕೊಂದು ಪರಿಹಾರ ಇದೆ. ಆದರೂ ಇವತ್ತು ಸರಿಸುಮಾರು ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆ 15 ನಿಮಿಷ, 1 ರಿಂದ 4:15 ಬಹಳ ಒಳ್ಳೆ ಕಾಲ ಇದೆ, ಒಳ್ಳೆ ಸಮಯ ಇದೆ. ಇವತ್ತು ತಾವು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಜೊತೆಗೆ ಮನಸ್ಸಿಗೆ ಒಂದಿಷ್ಟು ಆನಂದ, ಮನಸ್ಸಿಗೆ ಒಂದಿಷ್ಟು ನೆಮ್ಮದಿಯನ್ನು, ಒಂದು ವಿಶೇಷವಾದಂಥದ್ದು ತುಂಬ ದಿವಸಗಳಿಂದ ನಿಂತಿರ್ತಕ್ಕಂಥ ಒಂದು ಕಾಯಕಕ್ಕೆ ಒಂದು ಚಾಲನೆ ಕೊಟ್ಟಂಗಾಗತ್ತೆ, ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಹಾಗಾಗಿ ಇವತ್ತಿನ ದಿವಸ ಭಗವಂತನ ಪ್ರಾರ್ಥನೆ ಮಾಡಿ, ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಪಡೀರಿ, ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದರೂ ಒಳ್ಳೆ ಮನಸ್ಸಿಂದ ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನ ಹೆಚ್ಚು ಫಲಗಳಿದೆ. ಹಾಗೆ ಇವತ್ತು ಶ್ರಮದಿಂದ ಏನನ್ನು ಸಾಧನೆ ಮಾಡಿದ್ರೂ ಅದರ ಫಲಗಳು ಸಾಕಷ್ಟು. ಒಳ್ಳೆ ಮನಸ್ಸಿನಿಂದ ಒಳ್ಳೆ ತೀರ್ಮಾನ ತೆಗೆದುಕೊಳ್ಳಿ, ಅದರ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಇವತ್ತಿನ ದಿವಸ 1 ಚಿಟಿಗೆಯಷ್ಟು ಅವರೆಬೇಳೆ, 1 ಚಿಟಿಗೆಯಷ್ಟು ಅಕ್ಕಿ ಮತ್ತು ಅವರೆಬೇಳೆ ಅಂದರೆ ಶುಕ್ರ, ಅಕ್ಕಿ ಅಂದರೆ ಚಂದ್ರ, ಈ ಎರಡೂ ಧಾನ್ಯಗಳನ್ನು 1 ಚಿಟಿಗೆಯಷ್ಟು ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ. ಹಾಗೆ ಒಂದಷ್ಟು ಶ್ವಾನಗಳಿಗಾಗಲಿ, ಗೋವಿಗಾಗಲಿ ಅಥವಾ ಪಶು ಪಕ್ಷಿ ಪ್ರಾಣಿಗಳಿಗಾಗಲಿ ನಿಮ್ಮ ಕರಹಸ್ತದಿಂದ ಒಂಚೂರು ಆಹಾರವನ್ನು ಉಣಬಡಿಸಿ ಇನ್ನಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಮತ್ತಷ್ಟು ವಿಶೇಷ ಅತಿಥಿಗಳು ಈ ದಿನದ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಿಂದ ಕಿರಣ್ ಪಟ್ಟಣಗೆರೆ ಅವರು ಮತ್ತು ಅವರ ತಂಡ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಗುರುಜಿನ ಆಹ್ವಾನಿಸಲಿಕ್ಕೆ ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಿರಣ ಬರ್ತಾನೆ ಅಂದರೆ ಏನಾರೋ ಒಂದು ಹುಚ್ಚುತನ, ಏನೋ ಒಂದು ವಿಶೇಷ ಮಾಡ್ಕೊಂಡು ಬಂದಿರ್ತಾನೆ. ಇಲ್ಲಿ ನೋಡ್ತಿದ್ರೆ ಈ ಆಪಲ್ ಹಾರ, ಹಿಂದೆ ಈಗೆಲ್ಲ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು ಏನಾದ್ರು ಊರಿಗೆ ಪ್ರವೇಶ ಮಾಡಿದ್ರೆ ಒಂದು ದೊಡ್ಡದೊಂದು JCP ಇರುತ್ತೆ, JCPಗೆ ದೊಡ್ಡ ಹಾರ ಇರುತ್ತೆ. ಆ ಹಾರನ್ನು ಹಾಕ್ಸೋದಕ್ಕೆ ಆ ಹಾರ ಎಷ್ಟು ಜನ ಅಷ್ಟು ಜನ ನೋಡಬೇಕು. ಇದು ಯಾವ JCP ಹಿಡ್ಕೊಂಡು ಬಂದಿದ್ದಾನೋ ಗೊತ್ತಿಲ್ಲ. ಇಲ್ಲಿ ಒಟ್ಟು ಒಂದು ಆಪಲ್ ಹಾರ ತಂದಿದ್ದಾನೆ. ಇದು ಕೊಡಪ್ಪ, ನಾನು ಆಮೇಲೆ ನಿನ್ನ ಬಗ್ಗೆ ಮಾತಾಡ್ತೇನೆ. ಇದನ್ನು ಹೇಗೆ ತಡೆಯೋದು ಹಾರ? ಅಬ್ಬ ಇದು ಬಹಳ ಮುಖ್ಯ. ಅಂಬಾ ರಾಜರಾಜೇಶ್ವರಿ ನಗರದಿಂದ ರಾಜರಾಜೇಶ್ವರಿ ಅಮ್ಮನವರ ಪ್ರಸಾದ. ಸಂತೋಷ. ಕೊಡಿ, ಇನ್ವಿಟೇಷನ್ ಕೊಡಿ. ಇನ್ವಿಟೇಷನ್ನೇ ಒಳ್ಳೆ ಕಲರಾಗಿ ಮಾಡಿಸಿದೀಪ ನೀವು. ಏನು ಕಾರ್ಯಕ್ರಮ? ಬೈಕ್ ತಗೋ, ಯಾರು ಮಾತಾಡಿ. ಕೊಂಡಳ್ಳಿ ಗ್ರಾಮ, ಶ್ರೀ ಆದಿಶಕ್ತಿ ಹೊಳೆಚೌಡೇಶ್ವರಿ ದೇವಸ್ಥಾನ. ಇದು 100 ವರ್ಷದಿಂದ
ಕಲ್ಲು ಬಂಡೆಯಲ್ಲಿ ಪ್ರತಿಷ್ಠಾಪನೆಯಾಗಿದ್ದು, ಈಗ ನಾವುಗಳು ಕೊಂಡಳ್ಳಿ ಗ್ರಾಮದ ನಿವಾಸಿಗಳಾದ ನಾವು ಇದನ್ನು ಜೀರ್ಣೋದ್ಧಾರ ಮಾಡಿ ಆನಂದ್ ಗುರೂಜಿಯವರ ಆಶೀರ್ವಾದದಿಂದ ಕೊಂಡಳ್ಳಿ ಗ್ರಾಮಕ್ಕೆ ನಾವು ಸ್ವಾಗತಿಸುತ್ತಿದ್ದೇವೆ. ಆದುದರಿಂದ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಅವರನ್ನು ಬಹು ಮುಖ್ಯದಿಂದ ನಾವನ್ನು ಆಹ್ವಾನಿಸೋಣ. ತುಂಬ ಸಂತೋಷ. ಆದರೆ ಅಪ್ಪ ಮಕ್ಕಳಿಬ್ಬರು ಫೋಟೋನು ಹಾಕ್ಬಿಟ್ಟಿದ್ದೀರಿ. ತುಂಬ ಚೆನ್ನಾಗಿ ಮಾಡಿಸಿದೆ ಇನ್ವಿಟೇಷನ್. ಆದರೆ ಇದು ಕಾರ್ಯಕ್ರಮ ಡೇಟು 2ನೇ ತಾರೀಕು. ಈಗಷ್ಟೇ ಅವ್ರದ್ದು ಒಂದು ನಮ್ಮ ಆತ್ಮೀಯರದ್ದು ಒಂದು ಕಾರ್ಯಕ್ರಮ ಮಾಗಡಿಗೂ ಮತ್ತು ಆ ಕಾರ್ಯಕ್ರಮಕ್ಕೂ ಎಷ್ಟು ದೂರ ಆಗ್ಬೋದಪ್ಪ? 25 ಕಿಲೋಮೀಟರ್. ಮಾಗಡಿ 30, ಅಲ್ಲಿಂದ 70 ಕಿಲೋಮೀಟ್ರು. ಎಡೂರಿಂದ ಅವ್ರದ್ದು 5 ಕಿಲೋಮೀಟ್ರ್ ಓಡೋಗ್ಬೇಕಂತ. ಆಗಲಿಪ್ಪ, ಒಳ್ಳೆಯದಾಗಲಿ. ದೇವರ ಸಾನ್ನಿಧ್ಯ ಎಲ್ಲೆಲ್ಲಿ ತಾಯಿ ಸೇವೆ ಇದೆಯೋ ಅಲ್ಲಿ ಆಂಜನೇಯ, ಅಲ್ಲಿ ದೇವಿಯ ಆಸ್ಥಾನ. ಇಲ್ಲಿ ಇದು ಯಾವ ದೇವರು ಅಮ್ಮನವರು? ಹೊಳೆ ಚೌಡೇಶ್ವರಿ. ಆ ತಾಯಿಯು ಬಹಳ ಶಕ್ತಿಯುತವಾದಂಥ ದೇವಿಯೇ. ಆ ಹೊಳೆ ಚೌಡೇಶ್ವರಿಯ ಮೂಲ ಸಾನ್ನಿಧ್ಯ, ಆ ತಾಯಿ 100 ವರ್ಷಗಳ ಇತಿಹಾಸ ಇರತಕ್ಕಂಥ ಸಾನ್ನಿಧ್ಯ ಅಂದರೆ ಅದಕ್ಕೆ ಅದರದೇ ಆದಂಥ ಶಕ್ತಿ ಇದೆ. ಈ ಸಾನ್ನಿಧ್ಯದಲ್ಲೂ ಈ ನಿಮ್ಮ ಆನಂದ್ ಗುರೂಜಿಯವರನ್ನು ಕರೆಸಿ ಅಲ್ಲಿ ಅನುಷ್ಠಾನ ಒಂದು ಪೂಜೆ ಮಾಡಿಸ್ಬೇಕು ಅಂತ ನಿಮ್ಮೆಲ್ಲರ ಒಂದು ಆ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಏನು ಸಂತೋಷಪಟ್ಟಿದ್ದೀರಿ, ನಿಮ್ಮೆಲ್ಲರ ಮನಸ್ಸಿನಂತೆ ನಾನು ಈ ಕಾರ್ಯಕ್ರಮಕ್ಕೂ ಬರ್ತೇನೆ ಬೆಳಗ್ಗೆ. ಆದರೆ ಆದಷ್ಟು ಬೇಗ ಇಲ್ಲಿಂದ ಮುಂದಿನ ಕಾರ್ಯಕ್ರಮಕ್ಕೆ ನಮ್ಮನ್ನು ದಾರಿ ಮಾಡಿಕೊಡಿ. ಒಳ್ಳೆಯದಾಗಲಿ. ಅಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ ತಿಳಿಸಿ ನಾವು ಬರ್ತಿದ್ದೀವಿ ಅಂತ. ತುಂಬ ಸಂತೋಷ. ಒಟ್ಟು ಇಂಥ ದೊಡ್ಡ ಆಪಲಹಾರ ತಂದು ಅದರಲ್ಲೂ ತಾಯಿ ರಾಜರಾಜೇಶ್ವರಿ ಅಮ್ಮನವರ ಮೂಲ ಸಾನ್ನಿಧ್ಯದಿಂದ ಒಂದು ಹಾರ ಪ್ರಸಾದ ತಂದಿದ್ದೀರಲ್ಲ, ಅದು ಸಂತೋಷ. ಒಳ್ಳೆಯದಾಗಲಿ. ನಿಮ್ಮ ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ. ಯಾಕೆಂದರೆ ಆ ಕ್ಷೇತ್ರದಲ್ಲಿರ್ತಕ್ಕಂಥ ಯಾರಾದರೂ ಸಹಿತ ಪ್ರತಿ ಗ್ರಾಮದಲ್ಲೂ ಒಂದು ಹೆಚ್ಚು ಅಭಿಮಾನ ಇಟ್ಕೊಂಡು ಮಹರ್ಷಿವಾಣಿ ಕಾರ್ಯಕ್ರಮದ ಬಗ್ಗೆ, ಅದರಲ್ಲೂ ನಿಮ್ಮ ಆನಂದ್ ಗುರೂಜಿ ಬಗ್ಗೆ ಇಷ್ಟೊಂದು ಅಭಿಪ್ರಾಯ ಇಟ್ಕೊಂಡು ಇಂತಹ ಒಂದು ಪ್ರೀತಿ ವಿಶ್ವಾಸದಿಂದ ನನ್ನನ್ನು ಆಹ್ವಾನ ಮಾಡ್ತೀರಲ್ಲ, ಅದಕ್ಕೆ ಯಾವತ್ತೂ ನಾವು ಆಭಾರಿಯಾಗಿದ್ದೀವಿ. ನಾವು ಈ ಕಾರ್ಯಕ್ರಮಗಳಿಗೆ ಬಂದು ಹೋಗ್ತೀವಿ, ಈ ಕಾರ್ಯಕ್ರಮಕ್ಕೂ ಬರ್ತೀವಿ. ಕಾರ್ಯಕ್ರಮದಲ್ಲಿ ನಡೆದಂತಹ ಪ್ರತಿಯೊಂದು ದೇವಿಯ ಉತ್ಸವ, ಪೂಜೆ ಮತ್ತು ತಾಯಿಯ ದರ್ಶನವನ್ನು ಇಡೀ ರಾಜ್ಯ ದೇಶಕ್ಕೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಮುಖಾಂತರ ನಾವು ಮುಟ್ಟಿಸುವಂತಹ, ಎಲ್ಲರ ಮನೆ ಮುಟ್ಟಿಸುವಂಥ, ಎಲ್ಲರೂ ಮನೆಯಲ್ಲಿ ಕೂತಿ ತಾಯಿ ದರ್ಶನ ಮಾಡುವಂಥ ಸೌಭಾಗ್ಯವನ್ನು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ನಡೆಸ್ಕೊಂಡು ಬರುತ್ತೆ. ನಾವು ನಿಮ್ಮ ಜೊತೆಯಲ್ಲಿದ್ದೀವಿ. ಒಳ್ಳೆಯದಾಗಲಿ. ಹಾಗೆ ದೇವಿಯ ಪೂಜಾನುಷ್ಠಾನ, ದೇವಿಯ ಆರಾಧನೆ, ಅವತ್ತಿನ ದಿವಸ ಪುನಃ ಪ್ರತಿಷ್ಠಾಪನೆನ ಏನದು ದೇವಸ್ಥಾನ ಹೊಸದಾಗಿ ಮಾಡಿದ್ದೀರಾ? ಹೊಸದಾಗಿ ಮಾಡಿದ್ದೀರಿ. ತುಂಬ ಸಂತೋಷ. ಚೆನ್ನಾಗಿ ನಡೀಲಿ. ಈ ದೇವಸ್ಥಾನದ ಕಾರ್ಯಕ್ರಮ ಆದಮೇಲೆ ನೀವೆಲ್ಲ ನಮ್ಮ ಜೊತೆ ಬನ್ನಿ. ಅಲ್ಲಿಂದ ಮುಂದಕ್ಕೆ ಇನ್ನೊಂದು ದೇವಿಯ ಆಸ್ಥಾನ ಇದೆ, ಅಲ್ಲಿ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನಾ ಇದೆ, ಅಲ್ಲಿಗೆ ಹೊರಡೋಣ. ಒಳ್ಳೆಯದಾಗಲಿ. ಹಾಗೆ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಭಕ್ತ ಮಹಾಶಯರಿಗೂ, ಅಂದರೆ ತಾವೆಲ್ಲರೂ ದೇವಸ್ಥಾನದ ಟ್ರಸ್ಟಿ ಕಮಿಟಿಯವರು ಬಂದಿದ್ದೀರಿ. ಕಿರಣ, ನೀನು ಸಹಿತ ಈ ಜವಾಬ್ದಾರಿ ಹೊತ್ತು ಅವ್ರ ಜೊತೆಗೆ ಬಂದಿದ್ಯಾ. ನಿನಗೂ ಒಳ್ಳೆಯದಾಗಲಿ, ನಿಮ್ಮೆಲ್ಲ ಅಣ್ಣ ತಮ್ಮಂದ್ರಿಗೆ ಒಳ್ಳೆಯದಾಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥಿಸ್ತೀನಿ. ಹಾಗೆ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಈ ಶುಭ ದಿನ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಾಳೆ ಸೃಷ್ಟಿ ಮುಹೂರ್ತ ಆದ್ದರಿಂದ ಸೃಷ್ಟಿ ಸುಬ್ರಹ್ಮಣ್ಯೇಶ್ವರರ ಆರಾಧನೆ ನಾನು ಬೆಳಗ್ಗೆ ಪ್ರಾರಂಭದಲ್ಲಿ ತಿಳಿಸಿದ್ದೀನಿ. ನಾಳೆ ತಪ್ಪದಿರ ಪ್ರತಿಯೊಬ್ಬರು ಒಂದು ಧರಣೆ ಹಾಲನ್ನು ತಲೆಗೆ ಹಾಕ್ಕೊಂಡು ಸ್ನಾನ ಮಾಡಿಕೊಳ್ಳಿ. ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂತಹ ನಾಗೇಂದ್ರನಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ಆ ಭಾಗದಲ್ಲಿರ್ತಕ್ಕಂಥ ಹುತ್ತದ ಹತ್ರ ಹೋಗಿ ಹುತ್ತದ ಹೊರಭಾಗದಲ್ಲಿ, ಹುತ್ತದ ಕೊಳವೆಗಳಿಗೆಲ್ಲ ಹುತ್ತದ ಹೊರಭಾಗದಲ್ಲಿ ಸ್ವಲ್ಪ ಹಾಲು, ನೀರು ಮತ್ತು ಅದಕ್ಕೆ ಬೇಕಾದಂಥ ಪ್ರಸಾದ ನೀವೇನು ಅನುಷ್ಠಾನ ತೆಗೆದುಕೊಂಡು ಹೋಗ್ತೀರೋ ಅಲ್ಲಿ ಪೂಜಾನುಷ್ಠಾನ ಮಾಡಿ ಆ ಹುತ್ತದ ಮಣ್ಣಿನ ಪ್ರಸಾದವನ್ನು ಮಾತ್ರ ನಿಮ್ಮ 2 ಕಣ್ಣಿನ ರೆಪ್ಪೆಗಳಿಗೆ, 2 ಕಿವಿ ಹಾಳೆಗೆ ಮತ್ತು ನಿಮ್ಮ ಗಂಟ್ಲತ್ರ, ನಿಮ್ಮ ಎದೆಗೂಡು ಮಧ್ಯದಲ್ಲಿ ಹಡೆಗೆ ಒಂದಷ್ಟು ಆ ಹುತ್ತದ ಮಣ್ಣಿನ ಪ್ರಸಾದ, ಆ ಮಹಾಮೃತ್ತಿಗೆ ಪ್ರಸಾದವನ್ನು ಸ್ವೀಕರಿಸಿ ಇಟ್ಕೊಳ್ಳಿ. ಅದರಿಂದ ತುಂಬ ಒಳಿತನ್ನು ಕಾಣ್ತೀರಿ. ನಾಳೆ ಮೊದಲನೇ ಸೃಷ್ಟಿ ಸ್ಕಂದ ಸೃಷ್ಟಿ, ನಾಳೆ ಸೃಷ್ಟಿ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾಳೆ ಪ್ರತಿಯೊಬ್ಬರು ಸಾಧ್ಯವಾದಷ್ಟು ಶಕ್ತಿ ಇದ್ದರೆ ಉಪವಾಸ ಇಲ್ಲದಿದ್ದರೂ ಪರವಾಗಿಲ್ಲ, ಒಂದೊತ್ತು ಊಟ ಮಾಡಿದ್ರು ಆದಷ್ಟು ಸಸ್ಯಾಹಾರಿ ಇರಲಿ. ನಾಳಿನ ಬಗ್ಗೆ ಮಾತ್ರ ಬಹಳ ಎಚ್ಚರಿಕೆ ಇರಲಿ. ನಾಗನ ಅನುಷ್ಠಾನ, ನಾಗದೇವರ ಆರಾಧನೆ ಮಾಡೋದು ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ದೂರ ಆಗುತ್ತೆ, ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆ ದೂರ ಆಗುತ್ತೆ, ಕಿವಿ ಶ್ರವಣಕ್ಕೆ ಸಂಬಂಧಪಟ್ಟ ಸಮಸ್ಯೆ ದೂರ ಆಗುತ್ತೆ, ನಿಮ್ಮ ಸ್ವರ ಮಾತಿಗೆ ಸಂಬಂಧಪಟ್ಟಂಥದ್ದು. ಅಕಸ್ಮಾತ್ ಕೆಲವರಿಗೆ ಮಾತು ಬಹಳಷ್ಟು ತೊಂದರೆ ಆಗ್ತಾಯಿದ್ರೆ, ತೊದಲ್ತಾ ಇದ್ದರೆ, ಮಾತು ಸ್ಪಷ್ಟತೆ ಇಲ್ಲದಿರ ಇದ್ದರೆ ಅಂಥವ್ರಿಗೂ ಸಹಿತ ನಾಗೇಂದ್ರನ ಅನುಗ್ರಹ ಬೇಕು. ಹಾಗಾಗಿ ನಾಳೆ ಸೃಷ್ಟಿ ಆದ್ದರಿಂದ, ಸ್ಕಂದ ಸೃಷ್ಟಿ ಆದ್ದರಿಂದ ಸುಬ್ರಹ್ಮಣ್ಯೇಶ್ವರರ ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾಳೆ ಸಾಕಷ್ಟು ಕಡೆ ತೇರುಗಳಿದೆ, ಉತ್ಸವಗಳಿದೆ, ಪೂಜೆಗಳಿದೆ, ದೇವಾಲಯಗಳಲ್ಲಿ ನಡೀತಕ್ಕಂಥ ಹಬ್ಬದ ವಿಶೇಷತೆ ಇದೆ. ಹಾಗೆ ನಿಮ್ಮಲ್ಲೂ ಸಹಿತ ಎಲ್ಲ ಹಬ್ಬದ ಜೋರು ತಯಾರಿ ಮಾಡ್ತಿದ್ದೀರಾ. ಯಾಕೆಂದರೆ ದೇವಸ್ಥಾನ ಪ್ರತಿಷ್ಠಾಪನೆ ಅಂದರೆ ಅದರ ಜವಾಬ್ದಾರಿ ಸಾಕಷ್ಟು ಇರುತ್ತೆ. ಇವೆಲ್ಲವನ್ನೂ ನೀವು ಮಾಡುವಂಥದ್ದಾಗಲಿ, ಚೆನ್ನಾಗಿ ಮಾಡಿಸಿ. ಊರಲ್ಲಿ ಒಂದು ಹಬ್ಬದ ವಾತಾವರಣ ಇರಲಿ, ಹಬ್ಬದ ಕಾರ್ಯಕ್ರಮ ನಡೀಲಿ. ಹಾಗೆ ನಡೀತಕ್ಕಂಥ ದೇವಿಯ ಉಪಾಸನೆ, ದೇವಿ ಪೂಜಾನುಷ್ಠಾನ, ಅಮ್ಮನವರಿಗೆ ಒಂದು ಅಭಿಷೇಕವೋ ಅಲಂಕಾರವೋ ಇದೆಲ್ಲ ನಿತ್ಯವೂ ನಡೀಲಿ. ಒಂದು ದಿವಸಕ್ಕೆ ಮಾತ್ರ ಜಾತ್ರೆ ಆಗಬಾರ್ದು,
ವರ್ಷದ 360 ದಿವಸ ದೇವರ ಜಾತ್ರೆ ಪೂಜೆ ಪುನಸ್ಕಾರಗಳು ನಡೀಲಿ. ಎಲ್ಲ ಅಣ್ಣ ತಮ್ಮರೆಲ್ಲರೂ ಸಹಿತ ಇಲ್ಲಿ ಜಾತಿ ಮತ ಭೇದವಿಲ್ಲದಿರ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಎಲ್ಲರನ್ನೂ ಸಹಿತ ಈ ಆಧ್ಯಾತ್ಮಿಕದ ರಥಯಾತ್ರೆಯಲ್ಲಿ ಕರ್ಕೊಂಡು ಹೋಗೋದು ಬಹಳ ಮುಖ್ಯ. ಎಲ್ಲರನ್ನೂ ಕರೀರಿ, ಒಳ್ಳೆಯದಾಗಲಿ, ಶುಭವಾಗಲಿ.